Hi dear students, welcome back once again to our online class. So today I'm going to continue Indian water resources, the chapter. So this is the second video, and then now we are going to continue the topic about irrigation. Okay, first of all, what do you mean by irrigation? ಹೊಲ ಗದ್ದೆಗಳಿರ್ತದೆ, ಅದಕ್ಕೆ ನೀರು ಹಾಯಿಸ್ತಾರಲ್ವ, ಅಥವಾ ಬೆಳೆದಿರೋಂಥ ಬೆಳೆಗಳು ಕ್ರಾಪ್ ಇರ್ತದೆ, ಅದಕ್ಕೆ ನೀರು ಹಾಕ್ತಾರಲ್ವ. ಸೊ ಇದನ್ನು ನಾವು ಒಟ್ಟಾರೆ ಇರಿಗೇಷನ್ ಅಂತೀವಿ. ಅದರಲ್ಲಿ ಡಿಫ್ರೆಂಟ್ ಮೆಥಡ್ಗಳಿದೆ ನೋಡಿ. ಈ ರೀತಿ ನೀರಿನ ಕೈಲಿ ಡ್ಯಾನ್ಸ್ ಮಾಡ್ತಾರೆ, ಈ ರೀತಿ ಇನ್ನು ಸ್ಪ್ರಿಂಕ್ಲರ್ ರೀತಿ ಇರ್ತದೆ, ಇಲ್ಲಾಂದರೆ ಈ ರೀತಿ ಡ್ರಿಪ್ ಇರಿಗೇಷನ್ ಇರ್ತದೆ. ಸಣ್ಣದಾಗಿ ಒಂದು ಪಾಯಿಂಟ್ ಮಾಡಿರ್ತಾರೆ, ಅದರಲ್ಲಿ ವಾಟರ್ ಡ್ರಾಪ್ಲೆಟ್ಸ್ಗಳು ಬರ್ತಾ ಇರುತ್ತೆ. ಸೊ ಈಗ ಇಲ್ಲಿ ನೋಡಿ ರೈನ್ ಥರ ಕ್ರಿಯೇಟ್ ಮಾಡ್ತಾರೆ. ಸೊ ಹಲವಾರು ಮೆಥಡ್ಗಳಿದೆ. ಸೊ ಎನಿವೆ, ಲೆಟ್ಸ್ ಸಿ ಅಕಾರ್ಡಿಂಗ್ ಟು ಯುವರ್ ಟೆಕ್ಸ್ಟ್ ಬುಕ್. ದ ಆರ್ಟಿಫಿಷಿಯಲ್ ಸಪ್ಲೈ ಆಫ್ ವಾಟರ್ ಫಾರ್ ದ ಪರ್ಪಸ್ ಆಫ್ ಅಗ್ರಿಕಲ್ಚರ್ ಈಸ್ ಕಾಲ್ಡ್ ಇರಿಗೇಷನ್. ನೋಡಿ, ನ್ಯಾಚುರಲ್ ಸಪ್ಲೈ ಆದರೆ ರೈನ್ ವಾಟರ್, ಇದು ಆರ್ಟಿಫಿಷಿಯಲಾಗಿ ಸಪ್ಲೈ ಮಾಡ್ತೀವಿ, ಸೊ ಅದನ್ನು ನಾವು ಇರಿಗೇಷನ್ ಅಂತ ಕರೀತಾರೆ. ಇದು ಕೀವರ್ಡ್, ಆರ್ಟಿಫಿಷಿಯಲ್ ಸಪ್ಲೈ ಆಫ್ ವಾಟರ್, ದಟ್ಸ್ ದ ಕೀವರ್ಡ್. ಸೊ ನೆಕ್ಸ್ಟ್, ಇಟ್ ರೆಫರ್ಸ್ ಟು ದ ಸಪ್ಲೈ ಆಫ್ ವಾಟರ್ ಟು ಅಗ್ರಿಕಲ್ಚರಲ್ ಲ್ಯಾಂಡ್ ಫ್ರಮ್ ರಿವರ್ಸ್, ರಿಸರ್ವಾಯರ್ಸ್, ಟ್ಯಾಂಕ್ಸ್ ಆರ್ ಫ್ರಮ್ ಅಂಡರ್ಗ್ರೌಂಡ್ ಸೋರ್ಸಸ್. ಯಾವ್ಯಾವ ಮೂಲದಿಂದ ನಾವು ವಾಟರ್ನ ಸಪ್ಲೈ ಮಾಡ್ತೀವಿ? ಇಟ್ ಮೇ ಬಿ ಫ್ರಮ್ ರಿವರ್ಸ್, ನದಿಗಳಿಂದ, ಮತ್ತು ರಿಸರ್ವಾಯರ್ ಡ್ಯಾಮ್ಗಳಿಂದ, ಕಾಲುವೆಗಳು ಮಾಡಿ ಅಲ್ಲಿಂದ, ಟ್ಯಾಂಕ್ಸ್ ಕೆರೆಗಳಿಂದ, ನೆಕ್ಸ್ಟ್ ಅಂಡರ್ಗ್ರೌಂಡ್ ವಾಟರ್ ಬೋರ್ವೆಲ್ಗಳ ರೀತಿ ಆಗ್ತಾರಲ್ಲ. ಸೊ ಇವನ್ನೆಲ್ಲ ಕನ್ಸಿಡರ್ ಮಾಡಿ ಅದರಲ್ಲಿ ಯಾವುದಾದ್ರೂ ಒಂದು ಮೆಥಡಿಂದ ಇರಿಗೇಷನ್ ಮಾಡುವಂಥ ಫೆಸಿಲಿಟಿನ ಫಾಲೋ ಮಾಡ್ತಾ ಇರ್ತಾರೆ. ದ ನೀಡ್ ಆಫ್ ಇರಿಗೇಷನ್. ವಾಟ್ ಈಸ್ ದ ನೀಡ್? ಅವಶ್ಯಕತೆ ಏನು? ನೀಡ್ ಅಂತಂದರೆ ಅವಶ್ಯಕತೆ. ಇರಿಗೇಷನ್ನ ಅವಶ್ಯಕತೆ ಏನಾಗಿರ್ತದೆ? ಇಂಡಿಯಾ ಈಸ್ ಆ್ಯನ್ ಅಗ್ರಿಕಲ್ಚರ್ ಕಂಟ್ರಿ. ಇಂಡಿಯಾ ಅನ್ನೋದು ಒಂದು ಅಗ್ರಿಕಲ್ಚರ್ ಬೇಸ್ ಆಗಿರುವಂಥ ಒಂದು ಕಂಟ್ರಿ ಆಗಿದೆ. ಆ್ಯಂಡ್ ದೇರ್ಫೋರ್ ಇಟ್ ನೀಡ್ಸ್ ಅ ರೆಗ್ಯುಲರ್ ಆ್ಯಂಡ್ ಸಫಿಷಿಯೆಂಟ್ ಸಪ್ಲೈ ಆಫ್ ವಾಟರ್. ಸೊ ಇಂಡಿಯಾ ಮೇಯ್ನಾಗಿ ಅಗ್ರಿಕಲ್ಚರ್ನ ನಂಬಿರೋದ್ರಿಂದ ನಮಗಿಲ್ಲಿ ಕಂಟಿನ್ಯೂಸ್ ಆಗಿ ವಾಟರ್ನ ಸಪ್ಲೈ ಇರಬೇಕಾಗಿರ್ತದೆ, ಇರಿಗೇಷನ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ನಾವು ಮಳೆನೇ ಕೊಂಡ್ಕೊಳಕ್ಕಾಗೋದಿಲ್ಲ. ಹೀಗಾಗಿ ಈ ರೀತಿ ಯಾವುದಾದ್ರೂ ಒಂದು ಮೂಲದಿಂದ ವಾಟರ್ ಸಪ್ಲೈನ ಮಾಡಬೇಕಾಗುತ್ತೆ. ಅಗ್ರಿಕಲ್ಚರ್ ಇನ್ ಇಂಡಿಯಾ ಡಿಪೆಂಡ್ಸ್ ಮೇನ್ಲಿ ಆನ್ ಮಾನ್ಸೂನ್ ರೈನ್ಫಾಲ್. ಇಂಡಿಯಾದಲ್ಲಿ ಎಷ್ಟು ಪ್ರಮಾಣದ ಬೇಕೋ ಆ ರೀತಿ ಅಷ್ಟು ಕ್ಯಾನಲ್ಗಳಾಗಿರಲಿ, ಕಾಲುವೆಗಳು, ಟ್ಯಾಂಕ್ಗಳು ಈ ರೀತಿ ಇಲ್ಲ. ಹೀಗಾಗಿ ತುಂಬ ಮೆಜಾರಿಟಿ ಡಿಪೆಂಡ್ ಆಗಿರೋದು ಮಾನ್ಸೂನ್, ಅದು ರೈನ್ಫಾಲ್ ಮೇಲೆ. ಹೀಗಾಗಿ ಮಾನ್ಸೂನ್ ತುಂಬ ಚೆನ್ನಾಗಿ ಬಂತಂದರೆ ಆ ವರ್ಷ ಒಳ್ಳೆ ಈಲ್ಡ್ ಸಿಗುತ್ತೆ, ಒಳ್ಳೆ ಕ್ರಾಪ್ ಪ್ಯಾಟರ್ನ್ ಸಿಗುತ್ತೆ ಇಂಡಿಯಾಗೆ. ಒಂದು ವೇಳೆ ಮಾನ್ಸೂನ್ ಕೈ ಕೊಡ್ತಂತಂದರೆ ಎವ್ರಿಥಿಂಗ್ ವಿಲ್ ಕೊಲ್ಯಾಪ್ಸ್. ಅದಕ್ಕೇ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಎ ಗ್ಯಾಂಬಲ್ ವಿತ್ ಮಾನ್ಸೂನ್ ಅಂತ ಕರೀತಾರೆ. ಮಾನ್ಸೂನ್ ಜೊತೆಗೆ ಆಡುವಂಥ ಒಂದು ಜೂಜಾಟ ಅಂತೇಳಿ ಕರೀತಾರೆ. ಚೆನ್ನಾಗಿ ಬಂದರೆ ಒಳ್ಳೆ ರೈನ್, ಒಂದು ವೇಳೆ ಮಾನ್ಸೂನ್ ಚೆನ್ನಾಗಿ ಬಂತು ಅಂತಂದರೆ ಒಳ್ಳೆ ಕ್ರಾಪ್ ಸಿಗುತ್ತೆ, ಇಲ್ಲ ಅಂತಂದರೆ. ಸೊ ಎನಿವೆ, ನೆಕ್ಸ್ಟ್, ಇಟ್ ಈಸ್ ಸೀಸನಲ್, ಅನ್ಸರ್ಟೈನ್ ಆ್ಯಂಡ್ ಅನ್ಈವನ್ಲಿ ಡಿಸ್ಟ್ರಿಬ್ಯೂಟೆಡ್. ಇರಿಗೇಷನ್ ಫೆಸಿಲಿಟಿ ಇದೆಯಲ್ಲ, ಅಟ್ ದ ಸೇಮ್ ಸೀಸನಲ್ ಇದ್ದಂಗೆ ಇರ್ತದೆ, ಗ್ಯಾರಂಟಿ ಇಲ್ಲ, ಮತ್ತು ಅನ್ಈವನ್ಲಿ ಡಿಸ್ಟ್ರಿಬ್ಯೂಟೆಡ್. ಕೆಲವೊಂದು ಸ್ಟೇಟಲ್ಲಿ ಜಾಸ್ತಿ ಇರುತ್ತೆ, ಕೆಲವೊಂದು ಸ್ಟೇಟಲ್ಲಿ ಕಡಿಮೆ ಇದೆ. ದೇರ್ ಆರ್ ಸರ್ಟನ್ ಕ್ರಾಪ್ಸ್ ವಿಚ್ ರಿಕ್ವೈರ್ ಎ ಲಾರ್ಜರ್ ಆ್ಯಂಡ್ ರೆಗ್ಯುಲರ್ ವಾಟರ್ ಸಪ್ಲೈ, ಸಚ್ ಆಸ್ ರೈಸ್, ಶುಗರ್ ಕೇನ್. ಕೆಲವೊಂದು ಕ್ರಾಪ್ಗಳಿಗೆ, ಫಾರ್ ಎಕ್ಸಾಂಪಲ್ ರಾಗಿ ತಗೊಂಡ್ರೆ ಅದಕ್ಕೆ ಜಾಸ್ತಿ ನೀರೇನು ಬೇಕಾಗಿರೋದಿಲ್ಲ. ಬಟ್ ಅದೇ ರೈಸ್ ಮತ್ತು ಶುಗರ್ ಕೇನ್, ಕಬ್ಬು ಅಂತ ಹೇಳ್ತೇವೆ, ಇದನ್ನು ತಗೊಂಡಾಗ ವಾಟರ್ ಸಪ್ಲೈ ಜಾಸ್ತಿ ಬೇಕಾಗಿರ್ತದೆ. Besides, to increase the yield and production of crops require regular supply of water. This can be provided only by irrigation, which is very essential in India. Okay, same point, general point. Water supply ಅಂದು ನೀಟಾಗಿ ಸಿಗಬೇಕಾಗುತ್ತೆ, ಇರಿಗೇಷನ್ ಪ್ರಾಪರ್ ಆದಂಥ ಟೈಮ್ನಲ್ಲಿ ಆಗಬೇಕಾಗುತ್ತೆ, ಅಷ್ಟು ಮಾತ್ರ ಹೇಳ್ತಾರೆ. ಮೇಯ್ನಾಗಿ ಈ ಪಾಯಿಂಟ್ ನೆನ್ಪಿಟ್ಕೊಳ್ರಿ, ಈ ಡೆಫಿನೇಷನ್ ನೆನ್ಪಿಟ್ಕೊಳ್ರಿ. ಮತ್ತು ರೆಗ್ಯುಲರ್ ಸಪ್ಲೈ ವಾಟರ್ ಅಗ್ರಿಕಲ್ಚರ್ಗೆ ಯಾವ್ಯಾವ ಮೂಲದಿಂದ ಸಿಗುತ್ತೆ ಅಂದರೆ ರಿವರು, ರಿಸರ್ವಾಯರು, ಟ್ಯಾಂಕ್ಸು, ಅಂಡರ್ಗ್ರೌಂಡ್ ವಾಟರ್, ಇಷ್ಟು ನೋಡ್ಕೊಂಡ್ರೆ ಸಾಕು. ಓಕೆ, ಲೆಟ್ಸ್ ಮೂವ್ ಆನ್. ಮಾನ್ಸೂನ್ ಟೈಮ್ನಲ್ಲಿ ಜೂನ್ ಬರ್ತಿದ್ದಂಗೆ ಸೌತ್ ವೆಸ್ಟ್ ಮಾನ್ಸೂನ್ ಬರುತ್ತೆ, ಮಳೆ ಬರುತ್ತೆ, ನೀವು ಸ್ಕೂಲಿಗೆ ಬರ್ತೀರಾ ಅಂತ ಹೇಳಿದೆ. ಹಾಗೆ ಆ ಟೈಮ್ನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಕಡೆ ಅಗ್ರಿಕಲ್ಚರ್ ನಡೀತಾ ಇರುತ್ತೆ, ಪ್ಯಾಡಿ ನಡೀತಾ ಇರ್ತಾರೆ. ನೆಕ್ಸ್ಟ್, ಟೈಪ್ಸ್ ಆಫ್ ಇರಿಗೇಷನ್. ಈ ಇರಿಗೇಷನ್ ಮಾಡೋದ್ರಲ್ಲಿ ಯಾವುದ್ಯಾವ್ದು ಟೈಪ್ಗಳಿದೆ ಅಂತೇಳಿ. ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಇರಿಗೇಷನ್ ಇನ್ ಇಂಡಿಯಾ ಆರ್ ವೆಲ್ಸ್, ಸೊ ಬಾವಿ ನೀರನ್ನ ಉಪಯೋಗಿಸ್ಕೊಳ್ಳೋದು, ಕ್ಯಾನಲ್ಸ್ ಕಾಲುವೆ ನೀರು, ಟ್ಯಾಂಕ್ಸ್ ಕೆರೆ ನೀರು, ಈ ರೀತಿ. ರೀಸೆಂಟ್ಲಿ ಅದರ್ ಟೈಪ್ಸ್ ಆಫ್ ಇರಿಗೇಷನ್ಸ್ ಸಚ್ ಆಸ್ ಸ್ಪ್ರಿಂಕ್ಲರ್, ಡ್ರಿಪ್ ಇರಿಗೇಷನ್ ಹ್ಯಾವ್ ಬಿನ್ ಇಂಟ್ರೊಡ್ಯೂಸ್ಡ್
ರೀಸೆಂಟಾಗಿ ಈ ರೀತಿ ಸ್ಪ್ರಿಂಕ್ಲರ್ಗಳು ಅಥವಾ ಈ ರೀತಿ ಡ್ರಿಪ್ ಇರಿಗೇಷನ್ ಈ ರೀತಿ ಕೂಡ ಇಂಟ್ರೊಡ್ಯೂಸ್ ಆಗಿದೆ. ಸೊ ಲೆಟ್ ಸಿ ಒನ್ ಬೈ ಒನ್. ವೆಲ್ ಇರಿಗೇಷನ್, ಬಾವಿ ನೀರಾವರಿ ಹೇಗಿರುತ್ತೆ? ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಇರಿಗೇಷನ್ ಇನ್ ಇಂಡಿಯಾ. ನಮ್ಮ ಇಂಡಿಯಾದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಟೈಪ್ ಯಾವುದು ಅಂತಂದರೆ ವೆಲ್, ಬಾವಿನ ಉಪಯೋಗಿಸ್ಕೊಳ್ಳುವಂಥದ್ದು. ನಿಯರ್ಲಿ 60.7% ಆಫ್ ದ ಟೋಟಲ್ ಇರಿಗೇಟೆಡ್ ಏರಿಯಾ ಈಸ್ ಫ್ರಮ್ ದ ವೆಲ್ ಇರಿಗೇಷನ್. ಹಾಗಾದರೆ ಆಲ್ಮೋಸ್ಟ್ 60% ಬಾವಿನ ಉಪಯೋಗಿಸ್ಕೊಂಡೇ ಇರಿಗೇಷನ್ ನಡೆಯುತ್ತೆ. ಹಿಂಗಾಗಿ ಹೈಯೆಸ್ಟ್ ಇರುವಂಥ ಮೆಥಡ್ ಯಾವುದು ಅಂತಂದರೆ ಬಾವಿ ನೀರಾವರಿ ನಮ್ಮ ಇಂಡಿಯಾದಲ್ಲಿ. ವೆಲ್ ಇರಿಗೇಷನ್ ಈಸ್ ಪಾಸಿಬಲ್ ಈವನ್ ಇನ್ ಏರಿಯಾಸ್ ಆಫ್ ಲೋ ರೈನ್ಫಾಲ್. ಇಟ್ ಈಸ್ ಚೀಪ್ ಆ್ಯಂಡ್ ಈಸಿ ಟು ಡಿಗ್ ವೆಲ್ಸ್. ಫಾರ್ ಎಕ್ಸಾಂಪಲ್, ನಮ್ಮ ಹೊಲಕ್ಕೆ ನಾನು ನೀರು ಹಾಯಿಸ್ಕೋಬೇಕು ಅಂತಂದಾಗ ನಾನು ದೊಡ್ಡದಾಗಿ ಡ್ಯಾಮ್ ಕಟ್ಟಬೇಕಾ? ಇಲ್ಲ ತಾನೆ. ಹಿಂಗಾಗಿ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಒಂದು ಬಾವಿನ ಆ ರೀತಿ ತೋರಿಸಿರ್ತಾರೆ, ಅದನ್ನು ಉಪಯೋಗಿಸ್ಕೊತೀವಿ. ಹಾಗೆ ದೊಡ್ಡದಾಗಿ ಕಾಲುವೆನೂ ಏನು ಮಾಡಿಸ್ಬೇಕಾಗಿಲ್ಲ ನಾವು. ಸೊ ಆ ಇಂಡಿವಿಜುವಲ್ಗೆ ತಕ್ಕಂತೆ ರೈತರು ಅವ್ರಿಗೆ ತಕ್ಕಂತೆ ಯೂಸ್ ಮಾಡ್ಕೋಬೋದು. ಹಿಂಗಾಗಿ ಬಾವಿ ನೀರಾವರಿ ತುಂಬ ಫೇಮಸ್ ಆಗಿದೆ. ಮತ್ತು ಇದು ಚೀಪ್ ಆ್ಯಂಡ್ ಈಸಿ. ಎಸ್, ಇಟ್ ಈಸ್ ಈಸಿ ಈವನ್ ಫಾರ್ ಸ್ಮಾಲ್ ಫಾರ್ಮರ್ಸ್ ಟು ಡಿಗ್ ವೆಲ್ಸ್. ಚಿಕ್ಕ ಚಿಕ್ಕ ಫಾರ್ಮರ್ಸ್ ಇದ್ದರೆ ಅವರು ಒಂದು ಬಾವಿನ ರೀತಿ ತೋಡ್ಕೋಬೋದು. ಮಳೆ ನೀರು ಬರಲಿ ಅಥವಾ ಅಂಡರ್ಗ್ರೌಂಡ್ ವಾಟರ್ ಬರಲಿ, ಜಲ ಬರಲಿ, ಅದನ್ನು ಯೂಸ್ ಮಾಡ್ಕೊತಾರೆ. ವೆಲ್ ಇರಿಗೇಷನ್ ಈಸ್ ಲಾರ್ಜ್ಲಿ ಪ್ರಾಕ್ಟೀಸ್ಡ್ ಇನ್ ದ ಗಂಗಾ ಪ್ಲೈನ್ಸ್ ಇನ್ಕ್ಲೂಡಿಂಗ್ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಬಿಹಾರ್ ಆ್ಯಂಡ್ ವೆಸ್ಟ್ ಬೆಂಗಾಲ್. ನೋಡಿ ಬಾವಿ ನೋಡ್ತೀರಾ, ಅದ್ರ ಬಾವಿ ಎಷ್ಟು ಆಳ ಇದೆ ಅಂತ. ನೋಡಿ ಎಷ್ಟು ಆಳ ಹೋಗ್ಬಿಟ್ಟಿದೆ ಅಂತೇಳಿ. ಓಕೆ, ಆ ಪ್ಲೇಸಸ್ ಅಂತ ಹೇಳಿದ್ವಲ್ಲ, ಆಲ್ಮೋಸ್ಟ್ ಈ ನಾರ್ದರ್ನ್ ಪ್ಲೇನಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್ ನೋಡಿ, ನೆಕ್ಸ್ಟು ಬಿಹಾರ್, ವೆಸ್ಟ್ ಬೆಂಗಾಲ್, ಈ ಪ್ಲೇಸಸ್ಗಳೇ. ಹಾಗೆ ಸೌತ್ ಇಂಡಿಯಾಗೆ ಬಂದರೆ ಪ್ರಾಕ್ಟೀಸ್ ಇನ್ ತಮಿಳ್ನಾಡು, ಆಂಧ್ರ ಪ್ರದೇಶ್, ಕರ್ನಾಟಕ, ಒಡಿಶಾ. ನೋಡಿ ತಮಿಳ್ನಾಡು, ಕರ್ನಾಟಕ, ಆಂಧ್ರ ಪ್ರದೇಶ್, ಒಡಿಶಾ. ಈಗ ಸೊ ಎಲ್ಲ ನೆನ್ಪಿಟ್ಕೋಬೇಕಾಗಿಲ್ಲ, ನಿಮ್ಮ ಕೈಲಿ ಎಷ್ಟು ಪಾಯಿಂಟ್ಸ್ ಆಗುತ್ತೆ ಅಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೊಳ್ರಿ. ವೆಲ್ಸ್ ಆರ್ ಆಫ್ 2 ಟೈಪ್ಸ್. ವೆಲ್ಗಳು ಅಂತಂದಾಗ 2 ಟೈಪ್ ಇದೆ, ಓಪನ್ ವೆಲ್ಸ್ ಆ್ಯಂಡ್ ಟ್ಯೂಬ್ ವೆಲ್ಸ್. ಓಪನ್ ವೆಲ್ಸ್ ಅಂತಂದಾಗ ನಾವಿಲ್ಲಿ ನೋಡಿದ್ವಲ್ಲ ಈ ರೀತಿ ಓಪನ್ ವೆಲ್ಸ್ಗಳು. ಟ್ಯೂಬ್ ವೆಲ್ಸ್ ಅಂತಂದರೆ ಬೋರ್ಗಳನ್ನ ಕೊರಿತಾರೆ ನೋಡಿ, ಪೈಪ್ಗಳನ್ನ ಹಾಕಿ ಬೋರ್ಗಳು ಬರ್ತಲ್ಲ, ನೀವು ನೋಡಿರ್ತೀರ. ಸೊ ಆ ರೀತಿ ಬೋರ್ಗಳನ್ನ ಕೊರೆದ್ಬಿಟ್ಟು ಹಾಕುವಂಥದ್ದು ಟ್ಯೂಬ್ ವೆಲ್ಸ್ ಅಂತೇಳಿ ಕರೀತಾರೆ. ಸೊ ಇದರಲ್ಲಿ ವೆಲ್ ಇರಿಗೇಷನಲ್ಲಿ ಪರ್ಸೆಂಟೇಜ್ ಎಷ್ಟು ಅಂತ ನೋಡ್ಕೊಳ್ರಿ, ಇಂಪಾರ್ಟೆಂಟ್ ಟೈಪ್ ನೋಡ್ಕೊಳ್ರಿ, ಮತ್ತು ಚೀಪ್ ಆ್ಯಂಡ್ ಈಸಿ, ಆಮೇಲೆ ಯಾವ ಪ್ಲೇಸ್ಗಳಲ್ಲಿ ಯಾವ ಸ್ಟೇಟ್ಗಳಲ್ಲಿದೆ ಅದನ್ನು ನೋಡ್ಕೊಳ್ರಿ, 2 ಟೈಪ್ಸ್ಗಳನ್ನ ನೋಡ್ಕೊಳ್ರಿ ಆಗುತ್ತೆ. ನೆಕ್ಸ್ಟು ಕ್ಯಾನಲ್ ಇರಿಗೇಷನ್. ಕ್ಯಾನಲ್ ಅಂದ ತಕ್ಷಣ ನೋಡಿ ಈ ರೀತಿ ಕಾಲುವೆ ಇರ್ತದೆ, ಲೈನಿಗೆ ಇಳಿಸ್ಬಿಟ್ಟಿದ್ದಾರೆ ಮೋಟ್ರುಗಳನ್ನೆಲ್ಲ ಇಟ್ಬಿಟ್ಟು. ಓಕೆ, ಇಟ್ ಹ್ಯಾಸ್ ಆಕ್ಯುಪೈಡ್ ದ ಸೆಕೆಂಡ್ ಪ್ಲೇಸ್ ಆಫ್ಟರ್ ದ ವೆಲ್ ಇರಿಗೇಷನ್ ಆ್ಯಂಡ್ ಅಕೌಂಟ್ಸ್ ಫಾರ್ ಅಬೌಟ್ 27% ಆಫ್ ದ ಟೋಟಲ್ ಇರಿಗೇಟೆಡ್ ಏರಿಯಾ. ವೆಲ್ ಇರಿಗೇಷನ್ ಬಿಟ್ಟರೆ ಸೆಕೆಂಡ್ ರ್ಯಾಂಕಲ್ಲಿ ನಿಲ್ಲುವಂಥದ್ದು ಈ ರೀತಿ ಕ್ಯಾನಲ್ ಇರಿಗೇಷನ್. ಎಷ್ಟು ಪರ್ಸೆಂಟು? 27% ಕ್ಯಾನಲ್ ಇರಿಗೇಷನ್ ಇದೆ. ಇಂಡಿಯಾ ಆಸ್ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ಯಾನಲ್ ಸಿಸ್ಟಮ್ಸ್. ಸೊ ಪ್ರಪಂಚದಲ್ಲಿ ಇಂಡಿಯಾ ಕೂಡ ಒಂದು ಒಳ್ಳೆಯ ಸ್ಥಾನದಲ್ಲಿದೆ ಅಂತೇಳಿ ಕ್ಯಾನಲ್ ಇರಿಗೇಷನಲ್ಲಿ. ದ ಗವರ್ನಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಕ್ಯಾನಲ್ಸ್. ಡ್ಯಾಮ್ಗಳನ್ನ ಕಟ್ಟುವಂಥದ್ದು, ಕಾಲುವೆಗಳನ್ನ ಕಟ್ಟುವಂಥದ್ದು ಸ್ಮಾಲ್ ಫಾರ್ಮರ್ಸ್ಗಳ ರೀತಿ ಕಟ್ಟೋಕ್ಕಾಗೋದಿಲ್ಲ, ಅದನ್ನು ಕನ್ಸ್ಟ್ರಕ್ಷನ್ನ ಗವರ್ನಮೆಂಟ್ ಅವರನ್ನೇ ವಹಿಸ್ಕೊಂಡಿರ್ತಾರೆ ಈ ರೀತಿ. ಸೊ ನೆಕ್ಸ್ಟ್, ದೇರ್ ಆರ್ 2 ಟೈಪ್ಸ್ ಆಫ್ ಕ್ಯಾನಲ್ಸ್. 2 ಥರ ಕ್ಯಾನಲ್ ಇದೆ, ಇನಂಡೇಷನ್ ಕ್ಯಾನಲ್ಸ್ ಆ್ಯಂಡ್ ಪೆರೇನಿಯಲ್ ಕ್ಯಾನಲ್ಸ್. ಓಕೆ, ಇನಂಡೇಷನ್ ಆ್ಯಂಡ್ ಪೆರೇನಿಯಲ್. ಇನಂಡೇಷನ್ ಕ್ಯಾನಲ್ಸ್ ಅಂತಂದರೆ ವಾಟರ್ ಈಸ್ ಡ್ರಾನ್ ಡೈರೆಕ್ಟ್ಲಿ ಫ್ರಮ್ ದ ರಿವರ್ ವಿತೌಟ್ ಬಿಲ್ಡಿಂಗ್ ಡ್ಯಾಮ್. ಸೊ ಒಂದು ರಿವರ್ ಹೋಗ್ತಾ ಇದೆ ಅಂದ್ಕೊಳ್ರಿ, ಅಲ್ಲಿಂದ ಸಣ್ಣ ಕಾಲುವೆ ರೀತಿ ಮಾಡ್ಕೊಂಡು ಅಲ್ಲಿಂದನೇ ಹೊಲಗಳು ಹಾಯಿಸ್ಕೊತಾರೆ. ಅದೇ ಪೆರೇನಿಯಲ್ ಕ್ಯಾನಲ್ಸ್ ಅಂತಂದಾಗ ಡ್ಯಾಮ್ಗಳನ್ನ ಕಟ್ಟಿರ್ತಾರೆ. ಇದೆಯಾ ಪಿಕ್ಚರು? ಇಲ್ಲ, ಪಿಕ್ಚರ್ ಕೊಟ್ಟಿಲ್ಲ, ಡಿಲೀಟ್ ಆಗಿದೆ ಅನ್ಸುತ್ತದು. ಓಕೆ, ಸೊ ಡ್ಯಾಮ್ಗಳನ್ನ ಕಟ್ಟಿರ್ತಾರೆ, ಡ್ಯಾಮ್ಗಳಿಂದ ಕಾಲುವೆಗಳನ್ನ ಮಾಡಿಕೊಂಡು ಅಲ್ಲಿಂದ ಹೊಲ ಗದ್ದೆಗಳಿಗೆ ನೀರನ್ನು ಹಾಯಿಸ್ತಾರೆ ಹೀಗೆ. ಸೊ ಡೈರೆಕ್ಟಾಗಿ ರಿವರಿಂದನೇ ಹೊಲ ಗದ್ದೆಗಳಿಗೆ ಕಾಲುವೆಗಳನ್ನ ಮಾಡ್ಕೊಂಡಿರೋದನ್ನ ಇನಂಡೇಷನ್ ಕ್ಯಾನಲ್ಸ್ ಅಂತ ಅಂತೀವಿ. ಹಾಗೆ ಡ್ಯಾಮ್ಗಳನ್ನ ಕಟ್ಟಿಬಿಟ್ಟು ಡ್ಯಾಮ್ಗಳಿಂದ ಕಾಲುವೆಗಳನ್ನ ಮಾಡ್ಕೊಂಡು ಅಲ್ಲಿಂದ ತೊಗೊಂಡು ಹೋಗ್ತಾರೆ, ಅದನ್ನ ನಾವು ಪೆರೇನಿಯಲ್ ಕ್ಯಾನಲ್ಸ್ ಅಂತೇಳಿ ಕರಿತೀವಿ. ಓಕೆ, ದ್ಯಾಟ್ಸ್ ಇಟ್. ರಿಸರ್ವಾಯರ್ ಅಂದರೆ ಡ್ಯಾಮ್ಸ್ಗಳು ಅಂತೇಳಿ. ನೆಕ್ಸ್ಟು, ಕ್ಯಾನಲ್ ಇರಿಗೇಷನ್ ಇಸ್ ಎಕ್ಸ್ಟೆನ್ಸಿವ್ ಇನ್ ಯಾವ ಪ್ಲೇಸಲ್ಲಿದೆ ಅಂತಂದರೆ ನೋಡಿ ಅಂತ ಬರ್ತಾರೆ. ಓಕೆ, ಸೊ ಉತ್ತರ ಪ್ರದೇಶ್, ಪಂಜಾಬ್, ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್, ಹರಿಯಾಣ, ಆಂಧ್ರ ಪ್ರದೇಶ್, ಗುಜರಾತ್, ತಮಿಳ್ನಾಡು, ಒಡಿಶಾ, ವೆಸ್ಟ್ ಬೆಂಗಾಲ್, ಕರ್ನಾಟಕ. ತುಂಬ ರಿಪೀಟ್ ಆಗುತ್ತೆ ಸ್ಟೂಡೆಂಟ್ಸ್, ಹಿಂಗಾಗಿ ಇದ್ರ ಬಗ್ಗೆ ಜಾಸ್ತಿ ವರಿ ಮಾಡ್ಕೋಬೇಡ್ರಿ. ಜನರಲ್ಲ ಕೆಲವೊಂದು ಸ್ಟೇಟ್ಗಳನ್ನ ಮೆನ್ಷನ್ ಮಾಡಿರಾಗುತ್ತೆ.
ಸೊ ಮೇಯ್ನಾಗಿ ಎಷ್ಟು ಪರ್ಸೆಂಟು ಕ್ಯಾನಲ್ಸಲ್ಲಿ ಎಷ್ಟು ಟೈಪ್ಸ್ ಇದೆ ಅದನ್ನು ನೋಡ್ಕೊಂಡ್ರೆ ಆಗುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್. ಓಕೆ, ಸೊ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಏರಿಯಾ ಅಂಡರ್ ಇರಿಗೇಷನ್ ಇನ್ ದ ವರ್ಲ್ಡ್ ಆ್ಯಂಡ್ ಚೀನಾ ರ್ಯಾಂಕ್ ಸೆಕೆಂಡ್. ಸೊ ಇದರ ಅರ್ಥ ಏನಂತಂದರೆ ಇರಿಗೇಷನ್ ಮೇಲೆ ಡಿಪೆಂಡ್ ಆಗಿರೋದ್ರಲ್ಲಿ ಇಂಡಿಯಾ ಫಸ್ಟ್ ರ್ಯಾಂಕಲ್ಲಿದೆ, ಚೈನಾ ರ್ಯಾಂಕ್ ಸೆಕೆಂಡ್. ಚೈನಾ ನೋಡಿ ತುಂಬ ಸತಿ ಚೈನಾ ಫಸ್ಟ್ ರ್ಯಾಂಕಲ್ಲಿ ಇರ್ತದೆ, ಬಟ್ ಇಂಡಿಯಾ ಫಸ್ಟ್ ರ್ಯಾಂಕ್ ಬಂದಿದೆ. ನೆಕ್ಸ್ಟ್ ಟ್ಯಾಂಕ್ ಇರಿಗೇಷನ್ ಅಂತಂದರೆ ಈ ರೀತಿ ಕೆರೆಗಳು. A tank is a natural or man-made hollow on the earth's surface into which rainwater is collected. This water is used for irrigation. ಸೊ ಒಂದು ಕೆರೆ ಅಂತಂದಾಗ ಅದು ನ್ಯಾಚುರಲ್ ಆಗಿ ಒಂದು ಹೊಂಡದ ರೀತಿ, ಒಂದು ಗುಂಡಿ ರೀತಿ ಇರುವಂಥದ್ದಾಗಿರ್ಬೋದು, ಅಥವಾ ಮನುಷ್ಯನೇ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಿರ್ಬೋದು ಕೆರೆ ರೀತಿ. ಅದಕ್ಕೆ ನ್ಯಾಚುರಲ್ ಆಗಿರ್ಬೋದು ಅಥವಾ ಮ್ಯಾನ್ ಮೇಡ್ ಆದರೂ ಬೇಕಾದ್ರೆ ಆಗಿರ್ಬೋದು. ಆ್ಯಂಡ್ ರೈನ್ ವಾಟರ್ ಈಸ್ ಕಲೆಕ್ಟೆಡ್. ಅಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಕಾಲುವೆಗಳನ್ನ ತಂದು ಕನೆಕ್ಟ್ ಮಾಡಿರೋದಿಲ್ಲ ಮೆಜಾರಿಟಿ, ಅದೇ ರೈನ್ ವಾಟರ್ನ ಕಲೆಕ್ಷನ್ ಆಗುತ್ತೆ. ಅಲ್ಲಿ ಮಳೆ ಬಿದ್ದಂಥ ನೀರನ್ನ ಈ ರೀತಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಉಪಯೋಗಿಸ್ಕೊತಾರೆ. ಮೋಸ್ಟ್ ಆಫ್ ದ ಟ್ಯಾಂಕ್ಸ್ ಆರ್ ನಾನ್ ಪೆರೇನಿಯಲ್. 90% ಡ್ಯಾಮ್ಗಳನ್ನ ಕಟ್ಬಿಟ್ಟು ಡ್ಯಾಮ್ಗಳಿಂದ ಕಾಲುವೆಗಳನ್ನ ಮಾಡಿ ಕಾಲುವೆಯಿಂದ ಕೆರೆಗಳಿಗೆ ಕನೆಕ್ಷನ್ ಕೊಟ್ಟಿರುವಂಥದ್ದೇನಲ್ಲ. ಮೋಸ್ಟ್ ಆಫ್ ಏನಂತಂದರೆ ರೈನ್ ವಾಟರ್ ಬಂದು ತುಂಬಿಕೊಳ್ಳೋವೇ ಆಗಿರ್ತವೆ. ಇನ್ ರೀಸೆಂಟ್ ಇಯರ್ಸ್ ದ ಏರಿಯಾ ಅಂಡರ್ ಟ್ಯಾಂಕ್ ಇರಿಗೇಷನ್ ಹ್ಯಾಸ್ ಬಿನ್ ಡಿಕ್ರೀಸ್ಡ್. ಇತ್ತೀಚೆಗೆ ಈ ಕೆರೆಗಳನ್ನ ಕಟ್ಟುವಂಥದ್ದು ತುಂಬ ಕಡಿಮೆ ಆಗ್ತಾಯಿದೆ. ಯಾಕಂತಂದರೆ ಕಾಲುವೆಗಳನ್ನ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ, ಇಲ್ಲಾಂದರೆ ಬೇಕಾದಂಥವ್ರು ಅವ್ರ ಮನೆಗೆ ಬೇಕಾದ ರೀತಿ ಬೋರ್ಗಳನ್ನ, ಟ್ಯೂಬ್ ವೆಲ್ಸ್ಗಳನ್ನ ಹಾಕ್ಸ್ಕೊಂಡಿರ್ತಾರೆ. ಹೀಗಾಗಿ ಈ ಕೆರೆಗಳು ಕಟ್ಟುವಂಥದ್ದೆಲ್ಲ ಕಡಿಮೆ ಆಗಿಬಿಟ್ಟಿದೆ. ನೆಕ್ಸ್ಟ್ ನಾವು ಓನ್ಲಿ 3%, ಓಕೆ, ಜಸ್ಟ್ 3% ಇಟ್ ಈಸ್ ಟೋಟಲ್ ಇರಿಗೇಟೆಡ್ ಏರಿಯಾ ಇಸ್ ಅಂಡರ್ ಟ್ಯಾಂಕ್ ಇರಿಗೇಷನ್. ಮೇನ್ಲಿ ಫೌಂಡ್, ನಾನು ಹೇಳ್ತಾನೆ ಸ್ಟೇಟ್ಗಳು ರಿಪಿಟೇಷನ್ ಆಗ್ತಾ ಅಂತ, ದ್ಯಾಟ್ಸ್ ಆಲ್. ಸ್ಟೇಟ್ಗಳನ್ನ ನೋಡಿಕೊಂಡ್ರೆ, ಸೊ ಇದರಲ್ಲಿ ನ್ಯಾಚುರಲ್ ಮ್ಯಾನ್ ಮೇಡ್ ಆಗಿರ್ಬೋದು, ಮೋಸ್ಟ್ ಆಫ್ ನಾನ್ ಪೆರೇನಿಯಲ್ ಆಗಿರ್ತವೆ, ಜಸ್ಟ್ 3% ಇಷ್ಟು ಮಾತ್ರ ನೋಡಿಕೊಂಡ್ರೆ. ನೆಕ್ಸ್ಟು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್. ಮಲ್ಟಿಪರ್ಪಸ್ ಅಂತಂದ್ರೆ ಏನಪ್ಪ? ಸೊ ಮಲ್ಟಿಪರ್ಪಸ್ ಅಂತಂದ್ರೇನು? ಮಲ್ಟಿ ಟ್ಯಾಲೆಂಟೆಡ್ ಕೇಳಿದ್ದೀರಾ? ತುಂಬ ಬೇರೆ ಬೇರೆ ಎಲ್ಲ ವಿಚಾರದಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಇರುತ್ತೆ, ತಿಳ್ಕೊಂಡಿರ್ತಾರೆ, ಅದ್ರ ಬಗ್ಗೆ ಒಂದು ಟ್ಯಾಲೆಂಟ್ ಇರ್ತದೆ, ಒಂದು ಸ್ಕಿಲ್ ಇರ್ತದೆ ಹಾಗೆ. ಸೊ ಇದರಲ್ಲಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ವಿಚ್ ಪ್ರೊವೈಡ್ ಮಲ್ಟಿಪಲ್ ಬೆನಿಫಿಟ್ಸ್ ಆರ್ ಕಾಲ್ಡ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್. ಹೀಗೆ ಸೊ ಒಂದು ಚಿತ್ರ ಕೊಡ್ತೀನಿ. ಇಲ್ಲಿ ಒಂದು ಡ್ಯಾಮ್ ಇದೆ. ಆ ಡ್ಯಾಮ್ನ ನೀರನ್ನು ಸ್ಟೋರೇಜ್ ಮಾಡೋಕ್ಕೆ ಒಂದು ಪರ್ಪಸ್, ಆಮೇಲೆ ಮಳೆ ಬಿದ್ದಂಥ ನೀರು ಜಾಸ್ತಿ ಹಂಗೆ ಫ್ಲೋ ಆಗಿ ಬಿಟ್ಬಿಟ್ರೆ ಸಾಯಿಲ್ ಎರೋಷನ್ ಕೂಡ ಆಗಿಬಿಡ್ತದೆ, ಅದನ್ನ ತಡೆಯೋಕ್ಕೂ ಕೂಡ ಡ್ಯಾಮ್ಗಳು ಇರ್ತದೆ. ನೆಕ್ಸ್ಟು ಅದ್ರ ಜೊತೆಯಲ್ಲಿ ಇವನ್ ಈ ರೀತಿ ಎಂಟರ್ಟೈನ್ಮೆಂಟ್ಗೆ ಬೃಂದಾವನ್ ಗಾರ್ಡನ್ ಇದೆಯಲ್ಲ, ಸೊ ಅದ್ರ ಪಕ್ಕದಲ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ ಬೇಕಾದರೆ ಇರ್ಬೋದು. ಸೊ ಹಾಗೆ ಅದ್ರ ಜೊತೆಯಲ್ಲಿ ಫಿಶಿಂಗ್, ಹಾಗೆ ಬೇಕಾದರೆ ನ್ಯಾವಿಗೇಷನ್ ಬೋಟ್ ಯೂಸ್ ಮಾಡೋಕ್ಕಿರ್ಬೋದು. ಈ ರೀತಿ ಹಲವಾರು ಪರ್ಪಸ್. ಹಾಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಇದಕ್ಕೆ ಕಂಪ್ಲೀಟ್ ಆಗ್ತಾ ಇದೆಯಲ್ವ, ಹಿಂಗೆ. ಸೊ ಈ ರೀತಿ ಹಲವಾರು ಪರ್ಪಸ್ಗಳು ಇಟ್ಕೊಂಡು ಒಂದು ಡ್ಯಾಮ್ನ ಕಟ್ಟಿದರೆ ಅದನ್ನು ನಾವು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಅಂತೇಳಿ ಕರಿತೀವಿ. ನಮ್ಮ ಇಂಡಿಯಾದಲ್ಲಿ ಹಲವಾರು ಇದೇ ರೀತಿ ನೋಡೋಣ. ಸೊ ಕ್ವಶನಲ್ಲಿ ಏನಾದರೂ ವಾಟ್ ಯು ಮೀನ್ ಬೈ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಅಂತಂದಾಗ, ದ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ವಿಚ್ ಪ್ರೊವೈಡ್ ಮಲ್ಟಿಪಲ್ ಬೆನಿಫಿಟ್ಸ್. ಹಲವಾರು ಬೆನಿಫಿಟ್ಸ್ಗಳನ್ನ ಕೊಡ್ತಾಯಿದ್ರೆ ಅದನ್ನೇ ನಾವು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಅಂತೀವಿ. ಇದು ಕೀವರ್ಡ್, ವಿಚ್ ಪ್ರೊವೈಡ್ ಮಲ್ಟಿಪಲ್ ಬೆನಿಫಿಟ್ಸ್. ಓಕೆ, ನೆಕ್ಸ್ಟ್ ದ ಮೇನ್ ಏಮ್ಸ್ ಆಫ್ ದೀಸ್ ಪ್ರಾಜೆಕ್ಟ್ಸ್. ಇದನ್ನು ಕೇಳುವಂಥ ಚಾನ್ಸ್ ತುಂಬ ಇದೆ, ಹಲವಾರು ಸತಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ವಾಟ್ ಆರ್ ದ ಮೇನ್ ಏಮ್ಸ್ ಆರ್ ವಾಟ್ ಆರ್ ದ ಮೇನ್ ಪರ್ಪಸ್ ಆಫ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಅಂತಂದಾಗ, ಫಸ್ಟ್ ಪಾಯಿಂಟ್ ಟು ಪ್ರೊವೈಡ್ ವಾಟರ್ ಫಾರ್ ಇರಿಗೇಷನ್, ನೀರಾವರಿಗೆ. ಪ್ರಿವೆಂಟ್ ಸಾಯಿಲ್ ಎರೋಷನ್ ಮಾಡೋದನ್ನು ತಡೆಯುತ್ತೆ. ಟು ಪ್ರೊವೈಡ್ ರಿಕ್ರಿಯೇಷನ್ ಫೆಸಿಲಿಟಿ, ಈ ರೀತಿ ಒಳ್ಳೆ ಲೈಟಿಂಗ್ಸ್ಗಳನ್ನು ಹಾಕಿರ್ತಾರೆ, ರಿಕ್ರಿಯೇಷನ್ ಎಂಜಾಯ್ಮೆಂಟ್ ಆ ರೀತಿ. ಟು ಪ್ರೊವೈಡ್ ವಾಟರ್ ಫಾರ್ ಡೊಮೆಸ್ಟಿಕ್ ಪರ್ಪಸಸ್ ಆ್ಯಂಡ್ ಇಂಡಸ್ಟ್ರೀಸ್. ಆಮೇಲೆ ಡೊಮೆಸ್ಟಿಕ್ ಮನೆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳೋಂಥ ವಾಟರ್ ಸಪ್ಲೈ ಇರ್ಬೋದು, ಮತ್ತು ಇಂಡಸ್ಟ್ರಿಗಳಿಗೆ ವಾಟರ್ ಸಪ್ಲೈ ಇರ್ಬೋದು ಈ ರೀತಿ. ಟು ಡೆವಲಪ್ ಇನ್ಲ್ಯಾಂಡ್ ವಾಟರ್ ವೇಸ್ ಆ್ಯಂಡ್ ಫಿಶಿಂಗ್. ಇದು ಈ ರೀತಿ ಒಂದು ದೊಡ್ಡ ಡ್ಯಾಮ್ ಇದೆ ಅಂದ್ಕೊಳ್ರಿ, ಇಲ್ಲಿ ಒಂದು ಊರಿದೆ, ಇಲ್ಲಿ ಒಂದು ಊರಿದೆ. ಅವಾಗ ಏನು ಮಾಡ್ತಾರೆ, ಬೋಟನ್ನು ಯೂಸ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಹೋಗ್ತಾರೆ. ಅದನ್ನು ನಾವೇನಂತಂದರೆ ವಾಟರ್ ವೇಸ್, ಇನ್ಲ್ಯಾಂಡ್ ವಾಟರ್ ವೇಸ್ ಅಂತೇಳಿ ಕರಿತೀವಿ. ಮತ್ತು ಫಿಶಿಂಗ್ ಅಂದರೆ ಅಲ್ಲಿ ಮೀನುಗಳು ಅದಿರ್ಬೋದು. ಟು ಕಂಟ್ರೋಲ್ ದ ಫ್ಲಡ್ಸ್. ಒಂದು ನದಿ ಹರಿತಾ ಇದೆ, ಜೋರಾಗಿ ಮಳೆ ಬಂತು ಅಂತಂದರೆ ದೊಡ್ಡ ಫ್ಲಡ್ ರೀತಿ ಬಂದ್ಬಿಟ್ಟು ಅಕ್ಕಪಕ್ಕ ಇರುವಂಥ ಹಳ್ಳಿಗಳನ್ನೆಲ್ಲ ಮುಳುಗಿಸ್ಬಿಡುತ್ತೆ. ಬಟ್ ಅದ್ರ ಬದಲು ಇಲ್ಲೊಂದು ಡ್ಯಾಮ್ ಕಟ್ಟಿದ್ರೆ
ಮಳೆ ಬಂದಾಗ ವಾಟರ್ ಸ್ಟೋರೇಜ್ ಆಗುತ್ತೆ, ಮಳೆ ಇಲ್ದಿರುವಂಥ ಟೈಮ್ನಲ್ಲಿ ಅದೇ ವಾಟರ್ನ ಯುಟಿಲೈಸ್ ಮಾಡ್ಕೊತಾರೆ. ಎಸ್, ದಟ್ಸ್ ಒನ್. ಸೊ ಫ್ಲಡ್ ಕಂಟ್ರೋಲ್ ಮಾಡಲಿಕ್ಕೆ, ಟು ಜನರೇಟ್ ಹೈಡ್ರೋ ಎಲೆಕ್ಟ್ರಿಸಿಟಿ, ಅದಕ್ಕೆ ಟು ರೀಕ್ಲೈಮ್ ಲ್ಯಾಂಡ್ ಫಾರ್ ಅಗ್ರಿಕಲ್ಚರ್. ಹಾಗೆ ಜಾಸ್ತಿ ರೀತಿ ವಾಟರ್ ಸ್ಟೋರೇಜ್ ಇದ್ದರೆ ನೀರಿಲ್ಲದೆ ಇರೋವಂಥ ಏರಿಯಾಗೆ ವಾಟರ್ನ ಸಪ್ಲೈ ಮಾಡ್ಬೋದಲ್ವಾ, ಹೀಗೆ. ಸೊ ನೀರಿಲ್ಲದೆ ಇರೋವಂಥ ಲ್ಯಾಂಡ್ಗೆ ವಾಟರ್ನ ಸಪ್ಲೈ ಮಾಡಿ ಅದನ್ನು ಅಗ್ರಿಕಲ್ಚರ್ಗೆ ನಾವು ಒಳಪಡಿಸ್ಬೋದು. ಹಾಗೆ ಸೊ ಫಾರೆಸ್ಟ್ನ ಬೆಳೆಸ್ಬೋದು ಈ ರೀತಿ ವಾಟರ್ ಸಪ್ಲೈ ಇದ್ದರೆ. ಸೊ ಇವೆಲ್ಲ ಏಮ್ಸ್ಗಳು ಇರ್ತವೆ. ನೆಕ್ಸ್ಟ್ ಒನ್, ಲೆಟ್ಸ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಇನ್ ಇಂಡಿಯಾ. ಯಾವಂತ ನೋಡೋಣ. ಸೊ ಈಗ ಇಲ್ಲಿ ಮ್ಯಾಪ್ ಕೂಡ ಬಂದಿದೆ, ನೋಡ್ಕೊಳ್ಬೇಕು, ಇಷ್ಟು ಸಾಕು. ಸೊ ಫಸ್ಟ್ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್. ದಾಮೋದರ್ ಅಂದ ತಕ್ಷಣ ನೋಡಿ ಇಲ್ಲಿ ಬರುವಂಥದ್ದು ಈ ಏರಿಯಾದೊಳಗಡೆ ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂತ. ಸೊ ದಿಸ್ ಇಸ್ ದ ಫಸ್ಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಫ್ ದ ಕಂಟ್ರಿ. ನಾವು ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದಂಥ ಮೊದಲ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂದರೆ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅಂತ. ಓಕೆ, ಎಸ್, ಇದು ತುಂಬ ಇಂಪಾರ್ಟೆಂಟು, ಕೇಳ್ತಾ ಇರ್ತೀನಿ ವಿಚ್ ಇಸ್ ದ ಫಸ್ಟ್ ಒನ್ ಅಂತೇಳಿ. ಇಟ್ ಹ್ಯಾಸ್ ಬೀನ್ ಡಿಸೈನ್ಡ್ ಆನ್ ದ ಲೈನ್ಸ್ ಆಫ್ ದ ಟೆನ್ನಿಸಿ ವ್ಯಾಲಿ ಅಥಾರಿಟಿ ಇನ್ USA. ಸೊ ಟೆನ್ನಿಸಿ ವ್ಯಾಲಿ ಅಂತೇಳಿ ಟೆನ್ನಿಸಿ ಡ್ಯಾಮ್ ಅಂತ ಒಂದಿದೆ, ಅದನ್ನು ನೋಡಿಕೊಂಡು ಅದರ ಸ್ಟೈಲ್ನಲ್ಲಿ ಅದರ ಸ್ಟ್ರಕ್ಚರ್ನಲ್ಲಿ ಇಂಡಿಯಾದಲ್ಲೂ ಕೂಡ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಸೊ TAV ಟೆನ್ನಿಸಿ ವ್ಯಾಲಿ ಅಥಾರಿಟಿ ಅಮೇರಿಕಾ ಅವರ ಸ್ಟೈಲ್ನಲ್ಲಿ ಆ ವೇನಲ್ಲಿ ಇದನ್ನು ಕೂಡ ಡಿಸೈನ್ ಮಾಡಿದ್ದಾರೆ. ಹಾಗೆ ರಿವರ್ ದಾಮೋದರ್ ವಾಸ್ ಕಾಲ್ಡ್ ಸಾರಾ ಆಫ್ ಬೆಂಗಾಲ್. ಇಲ್ಲಿ ಬೆಂಗಾಲದ ಕಣ್ಣೀರಿನ ನದಿ ಅಂತೇಳಿ ಕರೀತಾರೆ. ಬೆಂಗಾಲ್ಗೆ ತುಂಬ ಉಪಯೋಗ ಆಗುತ್ತೆ, ಬಿಹಾರ್ಗೂ ಕೂಡ ಸ್ವಲ್ಪ ಉಪಯೋಗ ಆಗುತ್ತೆ. ಮೇಯ್ನಾಗಿ ಬೆಂಗಾಲ್ಗೆ ತುಂಬ ಕಣ್ಣೀರನ್ನು ತರಿಸುತ್ತೆ. ಯಾಕೆ ನೋಡಿ, ಕೆಲವೊಮ್ಮೆ ಈ ದಾಮೋದರ್ ನದಿ ಇದೆ, ಆ ದಾಮೋದರ್ ನದಿ ಏನಾದರೂ ಜೋರಾಗಿ ಜಾಸ್ತಿ ಮಳೆ ಬಂತಂತಂದಾಗ ಈ ರೀತಿ ಅಕ್ಕಪಕ್ಕದ ಹಳ್ಳಿಗಳನ್ನೆಲ್ಲ ಮುಳುಗಿಸ್ಬಿಡುತ್ತೆ. ನೋಡಿ, ಈ ರೀತಿ ಮನೆಗಳನ್ನೆಲ್ಲ ಮುಳುಗೋಗ್ಬಿಟ್ಟಿದೆ. ಚಿತ್ರದಲ್ಲಿ ನೋಡೋಕೆ ನಮ್ಗೆ ಫುಲ್ ಎಂಜಾಯ್ಮೆಂಟ್, ವಾವ್, ಈ ರೀತಿ ನಮ್ಮೂರಿನಲ್ಲಿ ನೀರು ತುಂಬ್ಕೋಬೇಕಾಗಿತ್ತು, ಈ ಮನೆಯಿಂದ ಈ ಮನೆಗೆ ಹೋಗಲಿಕ್ಕೆ ಈಜಾಡ್ಕೊಂಡೇ ಹೋಗ್ಬೋದಾಗಿತ್ತು, ಸ್ವಿಮ್ಮಿಂಗ್ ಮಾಡ್ತಾ ಹೋಗ್ಬೋದಾಗಿತ್ತು ಅಂತ ಅನಿಸುತ್ತೆ. ಬಟ್ ದೂರದಲ್ಲಿ ನೋಡೋಕೆ ಚಂದ, ನಿಜವಾಗಿ ಆ ರೀತಿ ಆದಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕಂದರೆ ಮನೆ ಒಳಗಡೆ ಹಾವು ಚೇಳಿ ಎಲ್ಲ ನುಗ್ತವೆ. ಈಗ ಹೌದಾನೆ, ಇಟ್ಟಿರುವಂಥ ದಿನಸಿ ಎಲ್ಲ ಆಗುತ್ತೆ, ತುಂಬ ಕಷ್ಟ ಇದೆ. ಸೊ ಎನಿವೆ, ದಾಮೋದರ್ ರಿವರ್ನ ಸಾರಾ ಆಫ್ ಬೆಂಗಾಲ್ ಅಂತೇಳಿ ಕರೀತಾರೆ. ನೋಡಿ, ಇಲ್ಲಿ ಬೆಂಗಾಲ್ನ ಚೀಫ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ನಿಂತು ಬಿಟ್ಟಿದ್ದಾರೆ. ಹಾಗೆ ಸೊ ಬಿಕಾಸ್ ಇಟ್ ವಾಸ್ ಕಾಸಿಂಗ್ ಡಿವಾಸ್ಟೇಟಿಂಗ್ ಫ್ಲಡ್ಸ್ ಡ್ಯೂರಿಂಗ್ ದ ರೈನಿ ಸೀಸನ್ಸ್ ಆ್ಯಂಡ್ ಡ್ಯಾಮೇಜ್ಡ್ ಕ್ರಾಪ್ಸ್ ಆ್ಯಂಡ್ ಹ್ಯೂಮನ್ ಸೆಟಲ್ಮೆಂಟ್ಸ್. ಯಾಕೆ ಆ ರೀತಿ ಕರೀತಾರೆ ಅಂತಂದರೆ ಈ ಪಾಯಿಂಟ್ನ ಬರೀಬೇಕಾಗುತ್ತೆ. ಡಿವಾಸ್ಟೇಟಿಂಗ್ ಫ್ಲಡ್ಸ್ಗಳಾಗುತ್ತೆ ಯಾವ ಟೈಮಲ್ಲಿ, ರೈನಿ ಸೀಸನಲ್ಲಿ, ಮತ್ತು ಕ್ರಾಪ್ಸ್ಗಳನ್ನ ಡ್ಯಾಮೇಜ್ ಮಾಡುತ್ತೆ, ಹ್ಯೂಮನ್ ಸೆಟಲ್ಮೆಂಟ್ನು ಕೂಡ ಈ ರೀತಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ, ಅದಕ್ಕೆ ಆ ರೀತಿ ಕರೀತಾರೆ. ಸೊ ಓಕೆ, ನೆಕ್ಸ್ಟ್ ಮೈನ್ ಪರ್ಪಸ್ ಯಾವುದಾದ್ರು ನೋಡಿ. ಸೊ ಮೈನ್ ಏಮ್ಸ್ ಆಫ್ ದ ಪ್ರಾಜೆಕ್ಟ್ ಆರ್ ಟು ಕಂಟ್ರೋಲ್ ಆ ಫ್ಲಡ್ಸ್, to provide irrigation, navigation, generate of hydroelectricity, afforestation, control of soil erosion, promotion of mining, industries and inland fishing. So ಇವೆಲ್ಲ ಆಲ್ರೆಡಿ ನಾನು ಹೇಳಿದೆ, ಅದೇ ಪಾಯಿಂಟ್ಸ್ಗಳು ರಿಪಿಟೇಷನ್ ಆಗ್ತದೆ. This project has been jointly undertaken by the government of Bihar and West Bengal across river Damodar and its tributaries. ಓಕೆ, ಇದು ಇಂಪಾರ್ಟೆಂಟು, ಜಾಯಿಂಟ್ಲಿ ಅಂಡರ್ಟೇಕನ್. ನಾನು ನೋಡಿ ಡಿಫ್ರೆಂಟ್ ಕಲರ್ನಲ್ಲೂ ಕೂಡ ಕೊಟ್ಟಿದ್ದೀನಿ. ಅಂದರೆ ಎರಡು ಸ್ಟೇಟ್ಗಳು ಸೇರಿ ದುಡ್ಡು ಹಾಕಿ ಜಾಯಿಂಟಾಗಿ ವರ್ಕ್ ಮಾಡುವಂಥದ್ದು. ಯಾವುದ್ಯಾವುದು? ಬಿಹಾರ್ ಆ್ಯಂಡ್ ವೆಸ್ಟ್ ಬೆಂಗಾಲ್. ಸೊ ಈ ರೀತಿ, ಯಾಕಂತಂದರೆ ಆ ದಾಮೋದರ್ ರಿವರ್ ಇಲ್ಲಿಂದ ಫ್ಲೋ ಆಗಿ ಬರ್ತದೆ ಅಂದ್ಕೊಳ್ರಿ, ಹಿಂಗಾಗಿ ಇಲ್ಲಿ ಬಿಹಾರ್ ಅವರು ಸೇರ್ಕೊತಾರೆ, ವೆಸ್ಟ್ ಬೆಂಗಾಲ್ ಅವರು ಕೂಡ ಸೇರ್ಕೊತಾರೆ. ಸೊ ಎರಡು ಸ್ಟೇಟ್ಗೂ ಕೂಡ ಯೂಸ್ ಆಗೋ ಥರ ಮಾಡಿದ್ದಾರೆ ಅದನ್ನ. ದಟ್ಸ್ ಒನ್. ನೆಕ್ಸ್ಟ್, ಇದನ್ನು ಮೇಯ್ನಾಗಿ ಕಟ್ಟಿರುವಂಥದ್ದು ದಾಮೋದರ್ ರಿವರ್ಗೆ, ಹಾಗೆ ಇಟ್ಸ್ ಟ್ರಿಬ್ಯೂಟರೀಸ್, ಅದರ ಟ್ರಿಬ್ಯೂಟರಿಗಳಂತ ಸಣ್ಣ ಸಣ್ಣ ನದಿಗಳಿರ್ತಲ್ಲ, ಉಪನದಿಗಳು, ಅದಕ್ಕೆ ಸೇರಿದಂಗೆ ಕಟ್ಟಿದ್ದಾರೆ. ದಿಸ್ ಪ್ರಾಜೆಕ್ಟ್ ಕಂಪ್ರೈಸಸ್ ಆಫ್ 4 ಡ್ಯಾಮ್ಸ್. 4 ಡ್ಯಾಮ್ಗಳಿದೆ ಈ ದಾಮೋದರ್ ವ್ಯಾಲಿ ಪ್ರಾಜೆಕ್ಟಲ್ಲಿ. ಯಾವ್ದು 4 ಡ್ಯಾಮ್ಗಳು? ತಿಲಯ, ಕೋನಾರ್, ಮೈಥಾನ್ ಆ್ಯಂಡ್ ಪಂಚೆಟ್ ಹಿಲ್. ನೋಡಿ, ಈ ತಲಯ ಅಂತ ಕೊಟ್ಟಿದ್ದಾರೆ, ತಿಲಯ, ಮೈಥಾನ್, ಪಂಚೆಟ್ ಮತ್ತು ಕೋನಾರ್. ಈ ರೀತಿ ಒಂದೊಂದು ಉಪನದಿಗೂ ಒಂದೊಂದು ಡ್ಯಾಮ್ಗಳ ರೀತಿ ಈ ರೀತಿ ಕಟ್ಕೊಂಡಿದ್ದಾರೆ. ಸೊ ಇದನ್ನು ಒಟ್ಟಾರೆಯಾಗಿ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅಂತ, ದಾಮೋದರ್ ರಿವರ್ ವ್ಯಾಲಿ ಅನ್ಬೋದು ಅಥವಾ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಕರೀತಾರೆ. ನೆಕ್ಸ್ಟು, ಆ ಬ್ಯಾರೇಜ್ ದುರ್ಗಾಪುರ್, ಮತ್ತು ಒಂದು ಬ್ಯಾರೇಜ್ನು ಕೂಡ ಕಟ್ಟಿದ್ದಾರೆ, ಅದು ದುರ್ಗಾಪುರ್ನಲ್ಲಿ. ದುರ್ಗಾಪುರ್ ಕೊಟ್ಟಿಲ್ಲ. ಓಕೆ, ಬ್ಯಾರೇಜ್ ಕಟ್ಟಿರೋದು ದುರ್ಗಾಪುರ್ ಅನ್ನೋ ಪ್ಲೇಸ್ನಲ್ಲಿ. ನೆಕ್ಸ್ಟು 3 ಥರ್ಮಲ್ ಪವರ್ ಸ್ಟೇಷನ್ಸ್. ಈ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸಿಂದ 3 ಥರ್ಮಲ್ ಪವರ್ ಪ್ರಾಜೆಕ್ಟ್ಸ್ಗೆ ವಾಟರ್ನ ಸಪ್ಲೈ ಮಾಡಿಕೊಡ್ತಾರೆ.
ಯಾವ್ಯಾವುದು? ಬೊಕಾರೋ, ದುರ್ಗಾಪುರ್ ಆ್ಯಂಡ್ ಚಂದ್ರಪುರ್. ಬೊಕಾರೋ ಇಲ್ಲಿ ಜಾರ್ಖಂಡ್ ಕಡೆ ಇದೆ. ನೆಕ್ಸ್ಟ್ ದುರ್ಗಾಪುರ್ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿದೆ. ಚಂದ್ರಪುರ್ ಅದು ಕೂಡ ಇಲ್ಲಿ ನಿಯರ್ ಬೈ, ಎಕ್ಸಾಕ್ಟ್ಲಿ ಸ್ಟೇಟ್ ಆಗಿಂದ ಗೊತ್ತಿಲ್ಲ, ಬಟ್ ಮೇ ಬಿ ಅಲ್ಲಿ. ಸೊ ಒಟ್ಟಾರೆಗೆ 3 ಥರ್ಮಲ್ ಪವರ್ ಪ್ರಾಜೆಕ್ಟ್ಗೆ ವಾಟರ್ ಸಪ್ಲೈ ಮಾಡ್ತಾ ಇರೋದು ಈ 3ಕ್ಕೆ. ಸೊ ನೋಡಿ, ತುಂಬ ಮಾಡಿಸ್ಬೇಕಾಗೋದು. ಫಸ್ಟ್ ರಿವರ್ ವ್ಯಾಲಿ ಪ್ರಾಜೆಕ್ಟು TVA, ಅದರ ಡಿಸೈನಲ್ಲಿ ಸಾರ್ ಆಫ್ ಬೆಂಗಾಲ್ ಅಂತೇಳಿ ದಾಮೋದರ್ ರಿವರ್ನ ಕರೀತಾ ಇರ್ತಾರೆ. ಹೀಗಾಗಿ ಮೈನ್ ಏಮ್ಸ್ಗಳಾದದು ಜಾಯಿಂಟಾಗಿ 2 ಸ್ಟೇಟ್ಗಳು ವರ್ಕ್ ಮಾಡಿದೆ, 4 ಡ್ಯಾಮ್ಗಳಿದೆ, ಒಂದು ಬ್ಯಾರೇಜ್ ಕಟ್ಟಿದ್ದಾರೆ, 3 ಥರ್ಮಲ್ ಪವರ್ ಸ್ಟೇಷನ್ಸ್ಗೆ ವಾಟರ್ ಸಪ್ಲೈ ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ಗಳು ಕೂಡ ಕವರ್ ಆಗುತ್ತೆ. ಸೊ ನೆಕ್ಸ್ಟ್ ಬಾಕ್ರಾ ನಂಗಲ್ ಪ್ರಾಜೆಕ್ಟ್. ಇಟ್ ಈಸ್ ಎ ಜಾಯಿಂಟ್ ವೆಂಚರ್ ಆಫ್ 3 states ಆಫ್ ಪಂಜಾಬ್, ಹರಿಯಾಣ ಆ್ಯಂಡ್ ರಾಜಸ್ಥಾನ್. ನೋಡಿ, 3 ಸ್ಟೇಟ್ಸ್ಗಳು ಸೇರ್ಕೊಂಡು ಕಟ್ಟಿರುವಂಥದ್ದು. ಯಾವುದಾದ್ರು? ಪಂಜಾಬ್ ಇಲ್ಲಿದೆ, ಹರಿಯಾಣ ಅಲ್ಲೇ ಇದೆ, ನೆಕ್ಸ್ಟ್ ರಾಜಸ್ಥಾನ ಕೂಡ ಸೇರ್ಕೊಂಡು ಕಟ್ಟರು. ಬಾಕ್ರಾ ನಂಗಲ್ ಅಂತೇಳಿ ಕರೀತಾರೆ. ಸೊ ದಿಸ್ ಪ್ರಾಜೆಕ್ಟ್ ಕಂಪ್ರೈಸ್ ಆಫ್ 2 ಡ್ಯಾಮ್ಸ್. 2 ಡ್ಯಾಮ್ಗಳು ಸೇರ್ಕೊಂಡಿದೆ. ಒಂದು ಬಾಕ್ರಾ ಅಂತ, ಇನ್ನೊಂದು ನಂಗಲ್ ಅಂತೇಳಿ. 2 ಡ್ಯಾಮ್ಗಳನ್ನ ಸೇರಿಕೊಂಡು ಬಾಕ್ರಾ ನಂಗಲ್ ಅಂತೇಳಿ ಕನ್ಸಿಡರ್ ಮಾಡಿದೆ. ಅಕ್ರಾಸ್ ದ ರಿವರ್ ಸಟ್ಲೇಜ್. ಸೊ ಬಾಕ್ರಾ ನಂಗಲ್ ಇರುವಂಥದ್ದು ಸಟ್ಲೇಜ್ ರಿವರ್ಗೆ ಅಕ್ರಾಸಾಗಿ ಕಟ್ಟಿರುವಂಥದ್ದು. ದಾಮೋದರ್ ರಿವರ್ಗೆ, ಬಟ್ ಇಲ್ಲಿ ಬಾಕ್ರಾ ನಂಗಲ್ ಇರೋದು ಸಟ್ಲೇಜ್ ರಿವರ್ಗೆ. ಇದು ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಹಿಮಾಚಲ್ ಪ್ರದೇಶದಲ್ಲಿ ಮೇಯ್ನಾಗಿ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು. ಆ್ಯಂಡ್ 4 ಪವರ್ ಹೌಸಸ್. ಸೊ 4 ಪವರ್ ಹೌಸಸ್ಗಳು ಕೂಡ ಇದೆ ಇದರಲ್ಲಿ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂತ ಹೇಳ್ತೀವಿ ಹಾಗೆ. ನೆಕ್ಸ್ಟ್ ಪರ್ಪಸ್ಗಳು ಸೇಮ್ ಪಾಯಿಂಟ್ಸ್ಗಳು: ಫ್ಲಡ್ ಕಂಟ್ರೋಲ್, ಇರಿಗೇಷನ್ ಫೆಸಿಲಿಟಿ, ಜನರೇಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಸಿಟಿ, ಪ್ರಿವೆನ್ಷನ್. ನಾವು ಅಲ್ಲಿ ಮೊದಲನೇ ಪಾಯಿಂಟ್ ನೋಡಿದ್ರೆ ಅವನ್ನೆಲ್ಲ ಇಲ್ಲಿ ಬರ್ಕೊಬೋದು. ಓಕೆ. ನೆಕ್ಸ್ಟ್ ಬಾಕ್ರಾ ಡ್ಯಾಮ್ ಈಸ್ 226 meters ಹೈ. ನೋಡಿ, ಇಷ್ಟು ಹೈಟ್ ಆಗಿದೆ, ತುಂಬ ಎತ್ತರವಾಗಿದೆ. ಆ್ಯಂಡ್ ಇಟ್ ಈಸ್ ದ ಹೈಯೆಸ್ಟ್ ಗ್ರಾವಿಟಿ ಡ್ಯಾಮ್ ಇನ್ ಇಂಡಿಯಾ. ಹೈಯೆಸ್ಟ್ ಗ್ರಾವಿಟಿ ಡ್ಯಾಮ್ ಅಂತೇಳಿ ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ದ ರಿಸರ್ವಾಯರ್ ಕ್ರಿಯೇಟೆಡ್ ಬೈ ದ ಡ್ಯಾಮ್ ಈಸ್ ಕಾಲ್ಡ್ ಗೋವಿಂದ ಸಾಗರ್. ಓಕೆ. ಇದರಿಂದ ಏನು ಡ್ಯಾಮನ್ನು ಕಟ್ಟಿದ್ದಾರೋ ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಅದನ್ನ ಗೋವಿಂದ ಸಾಗರ್ ಅಂತೇಳಿ ಕರೀತಾರೆ. ಓಕೆ. ಗುರು ಗೋವಿಂದ ಸಿಂಗ್ ಪಂಜಾಬ್, ಹಾಗೆ ಅವರು ಧರ್ಮಗುರು ಹೆಸರಿನಲ್ಲಿರ್ಬೋದು. ಒಟ್ಟು ಎನಿವೆ, ಈ ರೀತಿ ಬಾಕ್ರಾ ನಂಗಲ್ ಇರೋದು ಸಟ್ಲೇಜ್ ರಿವರ್ಗೆ ಕ್ರಾಸ್ ಆಗಿ 2 ಡ್ಯಾಮ್ಗಳು, ಬಾಕ್ರಾ ಮತ್ತು ನಂಗಲ್ಲು. ಹಾಗೆ ತುಂಬ ಎತ್ತರವಾಗಿರುವಂಥ ಒಂದು ಡ್ಯಾಮ್ ಆಗಿದೆ ಇದು. ನೆಕ್ಸ್ಟು ಗೋವಿಂದ ಸಾಗರ್, ಇದಕ್ಕೆ ಇನ್ನೊಂದು ಹೆಸರು ಗೋವಿಂದ ಸಾಗರ್ ಅಂತೇಳಿ ಕೂಡ ಕರೀತಾರೆ. ಅದರಿಂದ ಕಟ್ಟಿರುವಂಥ ಡ್ಯಾಮ್ಗೆ, ಆ ರಿಸರ್ವಾಯರ್ಗೆ ಹೆಸರು ಗೋವಿಂದ ಸಾಗರ್. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಹಿರಾಕುಡ್ ಪ್ರಾಜೆಕ್ಟ್. ಇದು 3ನೇದು ಇಂಪಾರ್ಟೆಂಟ್ ಆಗಿರೋದು. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಆಫ್ ಒಡಿಶಾ. ಸೊ ಇದು ಒಡಿಶಾದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಾಜೆಕ್ಟು. ದಿಸ್ ಪ್ರಾಜೆಕ್ಟ್ ಕಂಪ್ರೈಸಸ್ ಆಫ್ ದ ಕನ್ಸ್ಟ್ರಕ್ಷನ್ ಆಫ್ 3 ಡ್ಯಾಮ್ಸ್. 3 ಡ್ಯಾಮ್ಗಳಿದೆ ಆನ್ ರಿವರ್ ಮಹಾನದಿ ಆ್ಯಂಡ್ ಹಿರಾಕುಡ್, ನೆಕ್ಸ್ಟ್ ತಿಕ್ರಾಪಾರ ಆ್ಯಂಡ್ ನಾರಾಜ್. ಓಕೆ, ತಿಕ್ಲಾ ಅಂತಂದಲ್ಲ, ಹಂಗೆ ತಿಕ್ರಾಪಾರ ಅಂತೇಳಿ. ನೆಕ್ಸ್ಟ್ ನಾರಾಜ್. ಈ 3 ಪ್ಲೇಸ್ಗಳು, ಹಿರಾಕುಡ್, ತಿಕ್ರಾಪಾರ ಆ್ಯಂಡ್ ನಾರಾಜ್, ಈ 3 ಪ್ಲೇಸ್ನಲ್ಲಿ ಕಟ್ಟಿದ್ದಾರೆ. ಇದು ಹಿರಾಕುಡ್ ಇರುವಂಥದ್ದು ಮಹಾನದಿಗೆ ಕ್ರಾಸ್ ಆಗಿ. ಸೊ ಒಂದೊಂದು ಡ್ಯಾಮ್ಗಳು ಯಾವ ನದಿಗೆ ಅಂತ ಕೇಳ್ತಾರೆ. ದಾಮೋದರ್ ರಿವರ್ ವ್ಯಾಲಿ ದಾಮೋದರ್ ರಿವರ್ಗೆ, ಬಾಕ್ರಾ ನಂಗಲ್ಲು ಸಟ್ಲೇಜ್ಗೆ, ಹಾಗೆ ಹಿರಾಕುಡ್ ಇರೋದು ಮಹಾನದಿಗೆ. ಎಸ್. ಇಟ್ ಆಲ್ಸೋ ಹ್ಯಾಸ್ 2 ಹೈಡಲ್ ಪವರ್ ಸ್ಟೇಷನ್ಸ್. ಸೊ 2 ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಜನರೇಷನ್ ಸೆಂಟರ್ಸ್ಗಳಿದೆ. ಹಿರಾಕುಡ್ ಇಸ್ ದ ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಹೈಯೆಸ್ಟ್ ಡ್ಯಾಮ್ ಅಂತಂದಾಗ ಬಾಕ್ರಾ ನಂಗಲ್ ತುಂಬ ಲಾಂಗೆಸ್ಟ್. ನೋಡಿ ಎಷ್ಟು ಉದ್ದವಾಗಿದೆ, ತುಂಬ ಉದ್ದವಾಗಿರುವಂಥ ಡ್ಯಾಮ್ ಆಗಿದೆ ಇದು. ಸೊ ನೆಕ್ಸ್ಟು ದ ಮೇನ್ ಏಮ್ಸ್ ಆಫ್ ದ ಪ್ರಾಜೆಕ್ಟ್ ಆರ್ ಫ್ಲಡ್ ಕಂಟ್ರೋಲ್, ಪ್ರಾವಿಷನ್ ಆಫ್ ದ ಇರಿಗೇಷನ್ ಫೆಸಿಲಿಟಿ, ಸೇಮ್ ಪಾಯಿಂಟ್ಸ್ ರಿಪಿಟೇಷನ್. ಸೊ ಇದು ನೆನ್ಪಿಟ್ಕೊಳ್ಳೋಕೆ ನೋಡಿ, ಬಾಕ್ರಾ ನಂಗಲ್ ಅಂದರೆ ಪಂಜಾಬ್ ಹರಿಯಾಣ ಅಲ್ವಾ, ಎತ್ತರವಾಗಿದೆಯಲ್ಲ ಇಂಡಿಯಾದಲ್ಲಿ, ಹಂಗೆ ಇದು ಒಡಿಶಾ ತುಂಬ ಲಾಂಗ್ ಆಗಿರುವಂಥದ್ದು. ಆ ರೀತಿ ಕನ್ಸಿಡರ್ ಬೇಕಾದ್ರೆ ಮಾಡಿ. ಇಟ್ ಆಲ್ಸೋ ಪ್ರೊವೈಡ್ಸ್ ಟ್ರಾನ್ಸ್ಪೋರ್ಟ್ ಬೈ ಇನ್ಲ್ಯಾಂಡ್ ವಾಟರ್ವೇಸ್, ಫಿಶಿಂಗ್ ಆ್ಯಂಡ್ ಅಫಾರೆಸ್ಟೇಷನ್. ನೋಡಿ, ನಾನು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಗೆ ಏಮ್ಸ್ಗಳು ಅಂತ ಏನು ಲಿಸ್ಟ್ ಔಟ್ ಮಾಡಿರೋದಲ್ಲ, ಅವೆಲ್ಲ ತೆಗೆದು ಇಲ್ಲಿ ಹೊಡಿಬೋದು. ಒಂದು ಸತ ಅಲ್ಲಿ ಕಲ್ತ್ರೆ ಎಲ್ಲದಕ್ಕೂ ಹೊಡಿಬೋದು ಅಲ್ಲಿ. ಸೊ ದಟ್ಸ್ ಒನ್. ಸೊ ಇದರಲ್ಲಿ ಒಡಿಶಾ ಸ್ಟೇಟಲ್ಲಿರುವಂಥದ್ದು ಮತ್ತು 3 ಡ್ಯಾಮ್ಸ್ಗಳು, 2 ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಸು, ತುಂಬ ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಅಂತಂದಾಗ ಹಿರಾಕುಡ್. ನೆಕ್ಸ್ಟ್ ತುಂಗಭದ್ರಾ ಪ್ರಾಜೆಕ್ಟ್, ನಮ್ಮ ಕರ್ನಾಟಕಕ್ಕೆ ಬಂದಿದೆ ತುಂಗಭದ್ರಾ. ಇಟ್ ಈಸ್ ಎ ಜಾಯಿಂಟ್ ವೆಂಚರ್ ಆಫ್ ಕರ್ನಾಟಕ ಆ್ಯಂಡ್ ಆಂಧ್ರ ಪ್ರದೇಶ್. 2 ಸ್ಟೇಟ್ಗಳು ಸೇರ್ಕೊಂಡಿರೋದು ಇದಕ್ಕೆ. ದ ಮೇನ್ ಏಮ್ಸ್ ಆಫ್ ದ ಪ್ರಾಜೆಕ್ಟ್, ಮೇನ್ ಏಮ್ಗಳು ನೋಡಿ, ಸೇಮ್ ಪಾಯಿಂಟ್ಸ್ ಅಲ್ಲಿದ್ವಲ್ಲ ಅದು. ಇಟ್ ಕಂಪ್ರೈಸಸ್ ದ ಡ್ಯಾಮ್ ಆ್ಯಂಡ್ 3 ಹೈಯರ್ ಪವರ್ ಹೌಸಸ್. ಅ ಡ್ಯಾಮ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ರಿವರ್ ತುಂಗಭದ್ರಾ. ತುಂಗಭದ್ರಾ ನದಿಗೆ ಅಕ್ರಾಸಾಗಿ ಕಟ್ಟಿರುವಂಥದ್ದು.
ಅ ಟ್ರಿಬ್ಯೂಟರಿ ಆಫ್ ಕೃಷ್ಣ. ತುಂಗಭದ್ರಾ ಯಾವ ನದಿ ಉಪನದಿಯಾಗಿದೆ ಅಂತಂದರೆ ಕೃಷ್ಣಾ ನದಿಗೆ ಇದೊಂದು ಉಪನದಿ. ಅಟ್ ಮಲ್ಲಪುರಂ ನಿಯರ್ ಹೊಸಪೇಟ್ ಇನ್ ಬಳ್ಳಾರಿ ಡಿಸ್ಟಿಕ್ ಆಫ್ ಕರ್ನಾಟಕ. ಕರ್ನಾಟಕದ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಈ ಹೊಸಪೇಟೆನೇ ಒಂದು ಡಿಸ್ಟಿಕ್ ಅಂತ ಮಾಡಿದ್ದಾರೆ, ವಿಜಯನಗರ ಅಂತೇಳಿ. ಬಟ್ ಏನಿವೆ, ಸೊ ಮಲ್ಲಪುರಂ ಅನ್ನೋ ಪ್ಲೇಸ್ ಅಲ್ಲಿ ಕಟ್ಟಿರುವಂಥದ್ದು. ಬಳ್ಳಾರಿ ಅಂತ ನೆನಪಿಟ್ಕೊಳ್ಳಿ, ಬಳ್ಳಾರಿ ಅದ್ರ ಪಕ್ಕ ಹಾಗೆ. ದ ರಿಸರ್ವಾಯರ್ ಕ್ರಿಯೇಟೆಡ್ ಬೈ ದಿಸ್ ಡ್ಯಾಮ್ ಈಸ್ ಕಾಲ್ಡ್ ಪಂಪಾಸಾಗರ್. ಇದನ್ನು ಪಂಪಾಸಾಗರ್ ಅಂತೇಳಿ ಕೂಡ ಕರೀತಾರೆ. ಗೋವಿಂದ ಸಾಗರ್ ಅಂತಂದಾಗ ಯಾವುದು ಹೈಯೆಸ್ಟ್ ಡ್ಯಾಮ್ ಇತ್ತಲ್ಲ ಬಾಕ್ರನಗಲ್, ಪಂಪಾಸಾಗರ್ ಅಂತಂದಾಗ ತುಂಗಭದ್ರಾ ಪ್ರಾಜೆಕ್ಟ್. ಸೊ ದಟ್ಸ್ ಒನ್ ಅಬೌಟ್. ನೆಕ್ಸ್ಟು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಈ ರೀತಿ ಕರೀತಾರೆ. ಇಲ್ಲಿ ಕೃಷ್ಣಾ ನದಿಗೆ ಇಲ್ಲಿ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಈ ರೀತಿ ಅನ್ಕೋಬೋದು. ನಾನು ಈ ಕಡೆ ಇನ್ನೂ ಚಿಕ್ಕವನಾಗ್ಬಿಡ್ತೀನಿ. ಓಕೆ, ಇಟ್ ಈಸ್ ದ ಬಿಗ್ಗೆಸ್ಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ನಾರ್ತ್ ಕರ್ನಾಟಕ ಅಕ್ರಾಸ್ ರಿವರ್ ಕೃಷ್ಣಾ. ಕೃಷ್ಣಾ ನದಿಗೆ ಕಟ್ಟಿರುವಂಥ ಒಂದು ಡ್ಯಾಮ್ ಇದು. ಇದು ನಾರ್ತ್ ಕರ್ನಾಟಕದಲ್ಲಿ, ಸೌತ್ ಕರ್ನಾಟಕ ಅಂತಲ್ಲ, ನಾರ್ತ್ ಕರ್ನಾಟಕದಲ್ಲಿ ಇಟ್ಸ್ ಅ ಬಿಗ್ಗೆಸ್ಟ್ ಒನ್, ತುಂಬ ದೊಡ್ಡದಾಗಿರುವಂಥ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಆಗಿದೆ. ಇಟ್ ಕಂಪ್ರೈಸಸ್ ಆಫ್ 2 ಡ್ಯಾಮ್ಸ್, ನೇಮ್ಲಿ ಆಲಮಟ್ಟಿ ಆ್ಯಂಡ್ ನಾರಾಯಣಪುರ ಆ್ಯಂಡ್ ಹೈಡಲ್ ಪವರ್ ಹೌಸ್. ಓಕೆ, 2 ಡ್ಯಾಮ್ಸ್ಗಳು ಯಾವುದಂತಂದರೆ ಇಲ್ಲಿ ನೋಡಿ, ಆಲಮಟ್ಟಿ ಇದೆಯಲ್ಲ ಬೆಳಗಾಂ ಡಿಸ್ಟಿಕ್ಗೆ ಸ್ವಲ್ಪ ತುಂಬ, ಬೆಳಗಾಂ ಬಾಗಲಕೋಟೆ ಆ ಕಡೆ ಜಾಸ್ತಿ ವಾಟರ್ ಸಪ್ಲೈ ಇರ್ತದೆ. ನೆಕ್ಸ್ಟ್ ನಾರಾಯಣಪುರ ಅಂತಂದಾಗ ಇದು ವಿಜಯಪುರ ಇದೆಲ್ಲ, ವಿಜಯಪುರ ಆ ಕಡೆ ಸ್ವಲ್ಪ ನಾಗುತ್ತೆ ಜಾಸ್ತಿ. ಓಕೆ, ಎನಿವೆ ಟೋಟಲ್ ನಾರ್ತ್ ಕರ್ನಾಟಕ ಅಂತ ಅಂದ್ಕೊಳ್ರಿ ನೀವಲ್ಲಿ. ದ ಮೇನ್ ಏಮ್ಸ್ ಆಫ್ ಕ್ವಶನ್ ಕೇಳಿದ್ರೆ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟಲ್ಲಿರುವಂಥ 2 ಡ್ಯಾಮ್ಗಳು ಯಾವುದು ಅಂತ ಕೇಳ್ಬೋದು, ಆಲಮಟ್ಟಿ ಆ್ಯಂಡ್ ನಾರಾಯಣಪುರ. ದ ಮೇನ್ ಏಮ್ಸ್ ಆಫ್ ಪ್ರಾಜೆಕ್ಟ್ ಆರ್ ಟು ಪ್ರೊವೈಡ್ ಇರಿಗೇಷನ್, ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಜನರೇಟ್ ಹೈಡ್ರೋ ಎಲೆಕ್ಟ್ರಿಸಿಟಿ. ಇದರುತ್ತೆ. ದ ಆಲಮಟ್ಟಿ ಡ್ಯಾಮ್ ಇಸ್ ಕನ್ಸ್ಟ್ರಕ್ಟೆಡ್ ನಿಯರ್ ಆಲಮಟ್ಟಿ ವಿಲೇಜ್ ಇನ್ ಬಸವನ ಬಾಗೇವಾಡಿ ತಾಲೂಕ್ ಆ್ಯಂಡ್ ನಾರಾಯಣಪುರ ಡ್ಯಾಮ್ ಈಸ್ ಲೊಕೇಟೆಡ್ ನಿಯರ್ ಸಿದ್ದಾಪುರ ವಿಲೇಜ್ ಇನ್ ಮುದ್ದೇಬಿಹಾಳ್ ತಾಲೂಕು ಆಫ್ ವಿಜಯಪುರ ಡಿಸ್ಟಿಕ್. ಓಕೆ, ಪ್ಲೇಸಸ್ನ ಹೇಳ್ತಾ ಇದ್ದಾರೆ. ಆಲಮಟ್ಟಿ ಡ್ಯಾಮ್ ಅಂತಂದಾಗ ಆಲಮಟ್ಟಿ ಹಳ್ಳಿನಲ್ಲಿ ಇದೆ, ಅದು ಬಸವನ ಬಾಗೇವಾಡಿ ತಾಲೂಕು ಅಲ್ಲಿ. ಹಾಗೆ ನಾರಾಯಣಪುರ ಇರೋದು ಮುದ್ದೇಬಿಹಾಳ್. ನಾನು ಮುದ್ದೇಬಿಹಾಳ್ಗೆ ಹೋಗಿದ್ದೆ, ನನ್ನ ಫ್ರೆಂಡ್ ಒಬ್ಬರು ಅಲ್ಲಿ ಟೀಚರ್ ಇದ್ದಾರೆ, ಅವ್ರ ಮ್ಯಾರೇಜ್ಗೆ ಅಂತ ಹೋಗಿದ್ದೆ. ಸೊ ವಿಜಯಪುರದಲ್ಲಿದೆ. ಇವಾಗ ಅನಿಸ್ತೈತೆ, ಅವಾಗ ಮೊಬೈಲೆಲ್ಲ ಕ್ಯಾಮ್ರಾ ಇಟ್ಕೋಬೇಕಾಗಿತ್ತು ಅಂತೇಳಿ. ಸೊ ನೆಕ್ಸ್ಟ್ ಟೈಮ್ ಅದೇ ಮಾಡ್ತೀನಿ, ಎಲ್ಲ ವರ್ಕೆಲ್ಲ ಮುಗ್ದಾದ್ಮೇಲೆ, ಮ್ಯೂಸಿಕಲ್ ವರ್ಕು ಅದು ಇದು ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ದುಡ್ಡನ್ನು ಸಂಪಾದನೆ ಮಾಡಿ ಆಮೇಲೆ ಟೀಚರ್ ಆಗಿದ್ದೀನಲ್ಲ, ಬೇಸಿಗೆ ರಜೆ ದಸರಾ ರಜೆ ಬರ್ತಾ ಇರ್ತಲ್ಲ, ಹೊಂಟ್ಬಿಡೋದು ಸುಮ್ಮನೆ ಆಲ್ ಓವರ್ ಕರ್ನಾಟಕ. ಬೈಕ್ ಎತ್ಕೊಂಡು ಹೊಂಟ್ಬಿಡೋದು ಸುಮ್ಮನೆ. ಓಕೆ, ದಸರಾ ರಜೆ 15 ದಿವಸ, ಹಾಗೆ ಬೇಸಿಗೆ ರಜೆ 1 ತಿಂಗಳು, 1-2 ಡಿಸ್ಟಿಕ್ಗಳನ್ನ ಟಾರ್ಗೆಟ್ ಮಾಡೋದು, ಹೋಗ್ಬಿಡೋದು, ಫುಲ್ಲು ವರ್ಕ್ ಮಾಡ್ತಾ ಬರೋದು, ಅದರ ಫುಲ್ ಸುತ್ತಾಡ್ತಾ ಅದ್ರ ಬಗ್ಗೆ ಇರುವಂಥ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ, ಸಾಧ್ಯ ಆದರೆ ಆ ಡಿಸ್ಟಿಕ್ ಮೇಲೆ ಒಂದು ಸಾಂಗು ರೆಡಿ ಮಾಡಿಬಿಡೋದು. ಹೆಂಗಿರು ಕೀಬೋರ್ಡು, ಮೈಕು, ಎಡಿಟಿಂಗ್ ಎಲ್ಲ ಇದೆಯಲ್ಲ. ಸೊ ವಿ ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಬೆಳಗಾವಿ, ಬಾಗಲಕೋಟ್, ವಿಜಯಪುರ, ಕಲಬುರಗಿ, ಯಾದಗಿರಿ ಆ್ಯಂಡ್ ಡಿಸ್ಟ್ರಿಕ್ಟ್ ಬೆನಿಫಿಟ್ ಫ್ರಮ್ ದಿಸ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟಿಂದ ಯಾವ ಡಿಸ್ಟಿಕ್ಗಳಿಗೆ ಬೆನಿಫಿಟ್ ಆಗುತ್ತೆ ಅಂತಂದರೆ ಇಲ್ಲಿ ಕೊಟ್ಟಿದ್ದೆ ನೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಆ್ಯಂಡ್ ಕಲಬುರಗಿ, ಯಾದಗಿರಿ. ನಾರ್ತ್ ಕರ್ನಾಟಕ ಡಿಸ್ಟಿಕ್ ಅಂತ ನಾನು ಆಲ್ರೆಡಿ ಹೇಳ್ದಂಗೆ ಆ ಎಲ್ಲ ಡಿಸ್ಟಿಕ್ಗಳಿಗೆ ಬೆನಿಫಿಟ್ ಆಗುತ್ತೆ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಹೀಗೆ. ಅದೇ ನಾವು ತುಂಗಭದ್ರಾ ಅಂತ ಹೇಳಿದಾಗ ಅದು ಬಳ್ಳಾರಿ, ರಾಯಚೂರು, ಸ್ವಲ್ಪ ಆಮೇಲೆ ಹೋಗ್ತಾ ಹೋಗ್ತಾ ಆಂಧ್ರ ಪ್ರದೇಶಕ್ಕೆ ಹೊರಟೋಗ್ಬಿಡುತ್ತೆ. ಸೊ ದಟ್ಸ್ ಒನ್. ನೆಕ್ಸ್ಟು ದ ಕೋಸಿ ಪ್ರಾಜೆಕ್ಟ್. ಕೋಸಿ, ಸೊ ದಾಮೋದರ್ ಅಂತಂದಾಗ ಮೇಯ್ನಾಗಿ ಅದು ವೆಸ್ಟ್ ಬೆಂಗಾಲ್ಗೆ ಸೇರ್ಕೊಂಡಾಗೆ, ಬಿಹಾರ್ ಕೂಡ ಇದೆ, ಬಟ್ ವೆಸ್ಟ್ ಬೆಂಗಾಲ್ನಲ್ಲಿ ಜಾಸ್ತಿ ಪ್ರಭಾವ. ಬಟ್ ಕೋಸಿ ಪ್ರಾಜೆಕ್ಟ್ ಅಂದಾಗ ಬಿಹಾರ್ ಮತ್ತು ಈ ನೇಪಾಳ ಬರುತ್ತಲ್ಲ, ಈ ಕಡೆ ಸೈಡ್. ಲೆಟ್ಸ್ ಸಿ, ಇಟ್ ಈಸ್ ಆನ್ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್. ನೋಡಿ, ಇದ್ರ ಒಂದು ಸ್ಪೆಷಾಲಿಟಿ ಕೋಸಿ ಪ್ರಾಜೆಕ್ಟ್. ಇಲ್ಲಿವರೆಗೆ ನಾವು ಯಾವುದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಅಂತ ನೋಡಿಲ್ಲ, ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಅಂತ ನೋಡಿದ್ದು ಕೋಸಿ ಪ್ರಾಜೆಕ್ಟ್. ಯಾಕೆ? ಜಾಯಿಂಟ್ ವೆಂಚೂರ್ ಆಫ್ ಇಂಡಿಯಾ ಆ್ಯಂಡ್ ನೇಪಾಲ್. ಇಂಡಿಯಾ ಮತ್ತು ನೇಪಾಳ 2 ದೇಶಗಳು ಸೇರಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋಂಥ ಡ್ಯಾಮ್ ಇದು. ಆ ಡ್ಯಾಮ್ ಇಸ್ ಬಿಲ್ಟ್ ಅಕ್ರಾಸ್ ರಿವರ್ ಕೋಸಿ ನಿಯರ್ ಹನುಮಾನ್ ನಗರ್ ಇನ್ ನೇಪಾಳ್. ನೇಪಾಳದಲ್ಲಿ ಹನುಮಾನ್ ನಗರ್ ಅಂತಿದೆ, ಅಲ್ಲಿ ಕಟ್ಟಿರುವಂಥದ್ದು. ಸೊ ಅದರ ಬೆನಿಫಿಟ್ ಈವನ್ ಬಿಹಾರ್ಗೂ ಕೂಡ ಸೇರುತ್ತೆ. ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಪ್ರಾಜೆಕ್ಟ್ ಆರ್ ಇರಿಗೇಷನ್. ಸೇಮ್ ಪಾಯಿಂಟ್ಸ್ಗಳದು. ದ ಪ್ರಾಜೆಕ್ಟ್ ಹ್ಯಾಸ್ ಬೀನ್ ಎಕ್ಸಿಕ್ಯೂಟೆಡ್ ಬೈ ಇಂಡಿಯಾ ಬಟ್ ದ ಬೆನಿಫಿಟ್ಸ್ ಆರ್ ಶೇರ್ಡ್ ಬೈ ಇಂಡಿಯಾ ಆ್ಯಂಡ್ ನೇಪಾಲ್. ಅದ್ರ ಕಂಪ್ಲೀಟ್ ಎಕ್ಸ್ಪೆನ್ಸ್, ದುಡ್ಡನ್ನೆಲ್ಲ ಖರ್ಚು ಮಾಡಿದ್ದು ಇಂಡಿಯಾ, ಅದರ ಬೆನಿಫಿಟ್ಸ್ನ ತೊಗೊತಾ ಇರೋದು ಇಂಡಿಯಾ ಮತ್ತು ನೇಪಾಳ್ 2 ದೇಶಗಳು ಕೂಡ ಹೀಗೆ. ಸೊ ದಿಸ್ ಕೋಸಿ ಪ್ರಾಜೆಕ್ಟ್ ಅಂದಾಗ ಇಂಡಿಯಾ ಮತ್ತು ನೇಪಾಳ 2 ನೋಡಬೇಕು. ಮತ್ತು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹನುಮಾನ್ ನಗರ್ ಈ ನೇಪಾಳದಲ್ಲಿ ಕಟ್ಟಿರುವಂಥದ್ದು ಹಾಗೆ. ಸೊ ದಟ್ಸ್ ಒನ್.
ನೆಕ್ಸ್ಟು ದ ರಿಹಾಂಡ್ ವ್ಯಾಲಿ ಪ್ರಾಜೆಕ್ಟ್. ರಿಹಾಂಡ್ ವ್ಯಾಲಿ ಪ್ರಾಜೆಕ್ಟ್ ಇಲ್ಲಿದೆ ನೋಡಿ, ರಿಹಾಂಡ್ ಅಂತೇಳಿ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಫ್ ಉತ್ತರ ಪ್ರದೇಶ್, ಬಿಲ್ಟ್ ಅಕ್ರಾಸ್ ರಿಹಾಂಡ್ ರಿವರ್ ಇನ್ ಎ ಟ್ರಿಬ್ಯೂಟರಿ ಆಫ್ ಸೋನ್. ಇಲ್ಲಿ ಸೋನ್ ನದಿ ಅಂತ ಇರುತ್ತೆ, ಆ ಸೋನ್ ನದಿಗೆ ಇದೊಂದು ಉಪನದಿ ರಿಹಾಂದ್. ಓಕೆ, ಇದು ಹೆಂಗೆ ಅಂತಂದರೆ ಗಂಗಾ ನದಿಗೆ ಟ್ರಿಬ್ಯೂಟರಿ ಯಾವುದಂದ್ರೆ ಸೋನ್, ಆ ಸೋನ್ ನದಿಗೆ ಟ್ರಿಬ್ಯೂಟರಿ ಯಾವುದು ಅಂತಂದರೆ ರಿಹಾಂದ್. ಓಕೆ, ಹೀಗೆ. ಸೊ ಇದು ಮೇಯ್ನಾಗಿ ಉತ್ತರ ಪ್ರದೇಶದಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು ಅದು ರಿಹಾಂಡ್ ರಿವರ್ಗೆ. ಆ ರಿಹಾಂಡ್ ರಿವರ್ ಯಾವುದಕ್ಕೆ ಟ್ರಿಬ್ಯೂಟರಿ ಅಂದರೆ ಸೋನ್, ಆ ಸೋನ್ ಯಾವುದಕ್ಕೆ ಟ್ರಿಬ್ಯೂಟರಿ ಅಂದರೆ ಗಂಗಾ. ಸೊ ಪರ್ಪಸ್ ಸೇಮ್ ಪಾಯಿಂಟ್ಸ್. ದ ರಿಸರ್ವಾಯರ್ ಕ್ರಿಯೇಟೆಡ್ ಬೈ ದಿಸ್ ಡ್ಯಾಮ್ ಈಸ್ ಕಾಲ್ಡ್ ಗೋವಿಂದ ಬಲ್ಲಭ್ ಪಂತ್ ಸಾಗರ್. ಗೋವಿಂದ ಸಾಗರ್ ಅಂತಂದಾಗ ಅದು ಬಾಕ್ರಾನಂಗಲ್, ಗೋವಿಂದ ಬಲ್ಲಭ್ ಪಂತ್ ಸಾಗರ್ ಅಂತಂದಾಗ ರಿಹಾಂಡ್ ಇಲ್ಲಿ. ಯಾಕಂದರೆ ಗೋವಿಂದ ವಲ್ಲಭ್ ಪಂತ್ ಅಂತೇಳಿ ಉತ್ತರ ಪ್ರದೇಶದಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್, ಅವರು ಫ್ರೀಡಮ್ ಫೈಟರ್ ಆಗಿರ್ತಾರೆ. ಸೊ ಅವ್ರ ಹೆಸರಿನಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಸೊ ದಟ್ಸ್ ಒನ್, ಕನ್ಫ್ಯೂಷನ್ ಆಗಬಾರ್ದು. ಗೋವಿಂದ ಸಾಗರ್ ಅಂತಂದಾಗ ಬಾಕ್ರಾನಂಗಲ್, ಪಂಪಾ ಸಾಗರ್ ಅಂತಂದಾಗ ನಮ್ಮ ಕರ್ನಾಟಕದ ತುಂಗಭದ್ರಾ. ನೆಕ್ಸ್ಟು ಗೋವಿಂದ ವಲ್ಲಭ ಪಂತ್ ಅಂದಾಗ ರಿಹಾಂದ್, ದಿಸ್ ಒನ್. ನೆಕ್ಸ್ಟ್ ನಾಗಾರ್ಜುನ ಸಾಗರ್ ಪ್ರಾಜೆಕ್ಟ್. ನಾಗಾರ್ಜುನ ಸಾಗರ್, ಓಕೆ, ನಾಗಾರ್ಜುನ ಸಾಗರ್ ಪ್ರಾಜೆಕ್ಟ್ ಇಟ್ ಈಸ್ ಬಿಲ್ಟ್ ಅಕ್ರಾಸ್ ರಿವರ್ ಕೃಷ್ಣ. ಇಲ್ಲಿ ಕೃಷ್ಣಾ ನದಿ ಹರಿಯುತ್ತಲ್ಲ ಅದಕ್ಕೆ ಕಟ್ಟಿರುವಂಥದ್ದು. ನಿಯರ್ ನಾಗಾರ್ಜುನಕೊಂಡ ಇನ್ ತೆಲಂಗಾಣಕ್ಕೆ ಸೇರಿಕೊಂಡಾಗ ಆ ರೀತಿ ಇದೆ. ದ ಮೇನ್ ಏಮ್ಸ್ ಆಫ್ ದ ಪ್ರಾಜೆಕ್ಟ್ ಆರ್ ಇರಿಗೇಷನ್ ಆ್ಯಂಡ್ ಪವರ್ ಜನರೇಷನ್. ಮೇನ್ ಏಮ್ಸ್ ಅಂದರೆ ಇರಿಗೇಷನ್ ಮತ್ತು ಪವರ್, ಸೇಮ್ ಪಾಯಿಂಟ್ಸ್. ಅದು ನಾಗಾರ್ಜುನ ಸಾಗರ್ ಪ್ರಾಜೆಕ್ಟ್ ಇರೋದು ಕರ್ನಾಟಕದಲ್ಲ, ತೆಲಂಗಾಣದಲ್ಲಿ. ಆಂಧ್ರ ಪ್ರದೇಶ ಅಂತ ಬರೋಂಗಿಲ್ಲ, ಈಗ ತೆಲಂಗಾಣನೇ ಸಪ್ರೇಟ್ ಸ್ಟೇಟ್ ಅಲ್ವಾ. ಸೊ ಹಿಂಗಾಗಿ ತೆಲಂಗಾಣ ಸ್ಟೇಟಲ್ಲಿರುವಂಥದ್ದು. ನಾಗಾರ್ಜುನ್ ಫಿಲಮ್ ಹೀರೋ ಇದ್ದಾನಲ್ಲ, ಸೊ ಎನಿವೆ ಅವನು ತೆಲುಗಿನಲ್ಲಿ ಒಳ್ಳೆ ಹೀರೋ ಇದ್ದಾನೆ. ಐ ಥಿಂಕ್ ದಟ್ಸ್ ಆಲ್. ನೆಕ್ಸ್ಟು ಡು ಯು ನೋ ಅಂತ ಹೇಳಿದೆ, ಈ ಪಾಯಿಂಟ್ ಒಂದು ನೋಡ್ಬಿಡೋಣ. ಡು ಯು ನೋ, ಓಕೆ. ಡು ಯು ನೋದಲ್ಲಿ ರಿವರ್ ಕೋಸಿ ವಾಸ್ ಕಾಲ್ಡ್ ಆಸ್ ದ ಸಾರ್ ಆಫ್ ಬಿಹಾರ್. ಸಾರ್ ಆಫ್ ಬಿಹಾರ್ ನೋಡಿ, ಸಾರ್ ಆಫ್ ಬೆಂಗಾಲ್ ಅಂತಂದಾಗ ದಾಮೋದರ್ ಅಂತ ನೋಡಿದ್ವಿ, ಸಾರ್ ಆಫ್ ಬಿಹಾರ್ ಅಂತಂದಾಗ ಅದನ್ನು ಕೋಸಿ ರಿವರ್ ಅಂತೇಳಿ ಕರಿತೀವಿ. ಸೊ ಎರಡಕ್ಕೂ ಡಿಫ್ರೆನ್ಸ್ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ನೆಕ್ಸ್ಟು ರಿವರ್ ಮಹಾನದಿ ವಾಸ್ ಕಾಲ್ಡ್ ಸಾರ್ ಆಫ್ ಒಡಿಶಾ. ಇಲ್ಲಿ ಒಡಿಶಾ ಬರ್ತದೆ, ಮಹಾನದಿ ಅಂತ ಹೇಳಿದ್ವಲ್ಲ, ಮಹಾನದಿ ಇದು ಒಡಿಶಾದ ಕಣ್ಣೀರು ನದಿ. ಒಡಿಶಾಗೆ ತುಂಬ ಬೆನಿಫಿಟ್ ಕೊಡೋದು ಅದೇನೆ, ಒಡಿಶಾಗೆ ಕಣ್ಣೀರು ತರಿಸೋದು ಕೂಡ ಅದೇನೆ. ಸೊ ಮೂರಾಯಿತು. ಸಾರ್ ಆಫ್ ವೆಸ್ಟ್ ಬೆಂಗಾಲ್ ಅಂದಾಗ ದಾಮೋದರ್, ಸಾರ್ ಆಫ್ ಬಿಹಾರ್ ಅಂತಂದಾಗ ಕೋಸಿ, ನೆಕ್ಸ್ಟ್ ಸಾರ್ ಆಫ್ ಒಡಿಶಾ ಅಂತಂದಾಗ ಮಹಾನದಿ. ಓಕೆ, ಪವಿತ್ರವಾದ ನದಿ ಮಹಾನದಿ, ಹಾಗೆ ಹೀಗೆ ಅಂತೇಳಿ ತುಂಬ ಪೂಜೆ ಮಾಡುವಂಥದ್ದು. ನಾವೆಲ್ಲಿ ಹಿಂಗೆ ಕಾವೇರಿ ಅಂತ ಹೇಳ್ತೀವಿ, ಕಾವೇರಿ ಕೈ ಮುಗಿತಾರೋ ಹಾಗೆಯೇ ಅಲ್ಲಿ ಮಹಾನದಿ ಅಂತೆಲ್ಲ ಕೈ ಮುಗಿತಾರೆ. ಓಕೆ, ಪವಿತ್ರವಾದ ನದಿ ಅಂತೇಳಿ, ಬಟ್ ಹೆಚ್ಚು ಕಣ್ಣೀರು ತರಿಸೋದು ಕೂಡ ಅದೇ. ನೆಕ್ಸ್ಟ್ ದ ರೈಟ್ ಬ್ಯಾಂಕ್ ಕ್ಯಾನಲ್ ಆಫ್ ನಾಗಾರ್ಜುನ ಸಾಗರ್ ಪ್ರಾಜೆಕ್ಟ್ ಇಸ್ ಕಾಲ್ಡ್ ಜವಾಹರ್ ಕ್ಯಾನಲ್. ಸೊ ಇಲ್ಲಿ ನಾವು ನಾಗಾರ್ಜುನ ಸಾಗರ್ ಅಂತೇಳಿ ಇಲ್ಲಿ ಒಂದು ಡ್ಯಾಮ್ ನೋಡೋದಿಲ್ಲ ತೆಲಂಗಾಣದಲ್ಲಿ, ಅದರಲ್ಲಿ ಸೊ ರೈಟ್ ಬ್ಯಾಂಕ್, ಲೆಫ್ಟ್ ಬ್ಯಾಂಕ್ ಈ ರೀತಿ ಕನ್ಸಿಡರ್ ಮಾಡಿದ್ರೆ, ರೈಟ್ ಬ್ಯಾಂಕ್ ರೈಟ್ ಸೈಡಲ್ಲಿ ಒಂದು ಕ್ಯಾನಲ್ ರೀತಿ ಕಟ್ಕೊಂಡಿದ್ದಾರೆ, ಅದನ್ನು ನಾವು ಜವಾಹರ್ ಕ್ಯಾನಲ್ ಅಂತ ಕನ್ಸಿಡರ್ ಹೆಸರು ಕೊಟ್ಟಿದ್ದಾರೆ, ಜವಾಹರ್ ಕ್ಯಾನಲ್ ಅಂತೇಳಿ. ಲೆಫ್ಟ್ ಬ್ಯಾಂಕ್ ಅದಕ್ಕೆ ಲಾಲ್ ಬಹದ್ದೂರ್ ಕ್ಯಾನಲ್ ಅಂತ ಹೆಸರು ಕೊಟ್ಟಿದ್ದಾರೆ. ಓಕೆ, ಸೊ 2 ಕ್ಯಾನಲ್ಸ್ ಆಫ್ ನಾಗಾರ್ಜುನ ಸಾಗರ್ ಅಂತಂದಾಗ ರೈಟ್ ಸೈಡ್ ಜವಾಹರ್ ಕ್ಯಾನಲ್, ಲೆಫ್ಟ್ ಸೈಡ್ that is Lal Bahadur Canal. So I hope that's all about in this lesson. Yes. So I hope that's all in this lesson. Yes, as early as possible I will try to finish. Sorry, I have tried. ಸಿಕ್ಕಿದಂಥ ಕಡಿಮೆ ಟೈಮಲ್ಲಿ ಮ್ಯಾಕ್ಸಿಮಮ್ ಐ ಹ್ಯಾವ್ ಟ್ರೈಡ್. ಫಸ್ಟಿಂದನೇ ಸಿಕ್ಕಿದ್ರೆ ಶುದ್ಧಕಾಲದಲ್ಲಿ ಎಲ್ಲ ಸಿಲೆಬಸ್ ಮುಗಿತಿತ್ತು, ತುಂಬ ಲೇಟಾಗಿ ಸಿಕ್ತು. ಅದ್ರ ಜೊತೆಯಲ್ಲಿ ತುಂಬ ಮಧ್ಯೆ ಬೇರೆ ಬೇರೆ ಸರ್ಕಸ್ಗಳು, ನಾನು ಟೀಚರಾಗಿ ತಗೊಂಡಿದ್ದು, ಮತ್ತು ಇನ್ನೊಬ್ರು ಟೀಚರ್ ಬಂದಿದ್ದರು, ತಿರ್ಗಾ ಮತ್ತೆ ಸ್ಟಾಪ್ ಆಗಿ ತಿರ್ಗಾ ಮತ್ತೆ ನನ್ನೇ ಕಳಿಸಿದ್ದು. ಈ ರೀತಿ ಹಲವಾರು ಸರ್ಕಸ್ಗಳು ನಡೆದಿದ್ದರಿಂದ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಹಾಗೆ ನನಗೆ ತುಂಬ ಟ್ರೈನಿಂಗ್ ಬಂತು ಬೆಂಗಳೂರಿನಲ್ಲಿ, ಅದು ಇದು ಅಂತೇಳಿ ನಾನು ಇಷ್ಟೊತ್ತಿಗೆ ತುಂಬ ಮ್ಯಾಕ್ಸಿಮಮ್ ಮುಗಿಸ್ತಿದ್ದೆ. ಬಟ್ ಎನಿವೆ ನನ್ನ ಮನಸ್ಸಿನಲ್ಲಿ ಏನು ಬೇಜಾರಿಲ್ಲ, ಬಿಕಾಸ್ ಐ ಹ್ಯಾವ್ ಟ್ರೈಡ್ ರಿಯಲಿ ಮೈ ಬೆಸ್ಟ್. ಎಷ್ಟು ಸಾಧ್ಯ ನಾವು ಎಷ್ಟೇ ಪ್ರೆಷರ್ ಇದ್ದರೂ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ. ಸೊ ನಾವು ಆಲ್ಸೋ ವಿಲ್ ಟ್ರೈ. ಹೌ ಯು ವಿಲ್ ಯುಟಿಲೈಸ್ ದಟ್ಸ್ ಅಪ್ ಟು ಯು. ಓಕೆ, ಸೊ ದಟ್ಸ್ ಆಲ್. ನನ್ನ ಮನಸ್ಸಲ್ಲಿ ಗೊತ್ತಿದ್ದು ನಾನು ತಪ್ಪು ಮಾಡ್ತಾಯಿದ್ರೆ ತುಂಬ ಬೇಜಾರಾಗ್ತಿತ್ತು, ನಾನು ತಪ್ಪು ಮಾಡಿದೆ ಅಂತೇಳಿ.
maximum. Okay, I have done my best. That's all. So take care. Bye bye.